ರೇಷ್ಮೆ ರಂಗ, ರೇಷ್ಮೆ ಕೃಷಿ ತಂತ್ರಜ್ಞಾನ ಕುರಿತ ಬಾನುಲಿ ಸರಣಿ. ರೇಷ್ಮೆ ಕೃಷಿ ತರಲಿದೆ ಹೆಚ್ಚಿನ ಆರ್ಥಿಕತೆ, ಅದಕ್ಕಾಗಿ ಅಳವಡಿಸಿ ಆಧುನಿಕ ತಾಂತ್ರಿಕತೆ, ಪಾಲಿಸಿರಿ ವಿಜ್ಞಾನಿಗಳ ಮಾರ್ಗದರ್ಶನ, ಪಡೆಯುವಿರಿ ಹೆಚ್ಚಿನ ವರಮಾನ. ಕೇಳಿ ಕಾರ್ಯಕ್ರಮ ರೇಷ್ಮೆ ರಂಗ. ಬಾಳಲಿ ಕಾಣುವಿರಿ ಹೊನ್ನಸಿರಿ, ಬರಲಿದೆ ಬಾನುಲಿಯಲಿ ರೇಷ್ಮೆ ಐಸಿರಿ. ರೈತ ಬಾಂಧವರೇ, ಇವತ್ತಿನ ರೇಷ್ಮೆ ರಂಗ ಬಾನುಲಿ ಸರಣಿಯಲ್ಲಿ ಹಿಪ್ಪು ನೇರಳೆಯಲ್ಲಿ ಸಮಗ್ರ ಪೋಷಕಾಂಶ ನಿರ್ವಹಣೆ ಕುರಿತ ಸಂವಾದವಿದೆ. ಭಾಗವಹಿಸುತ್ತಾರೆ ಮೈಸೂರಿನ ಕೇಂದ್ರೀಯ ರೇಷ್ಮೆ ಸಂಶೋಧನೆ ಮತ್ತು ತರಬೇತಿ ಸಂಸ್ಥೆಯ ವಿಜ್ಞಾನಿಗಳಾದ ಡಾಕ್ಟರ್ ಟಿ ಗಾಯತ್ರಿ ಮತ್ತು ಡಾಕ್ಟರ್ ಮಂಜುಗೌಡ ಪಾಟೀಲ್. ಡಾಕ್ಟರ್ ಗಾಯತ್ರಿ ಅವರೇ ನಮಸ್ಕಾರ. ನಮಸ್ಕಾರ ಸರ್. ಡಾಕ್ಟರ್ ಮಂಜುಗೌಡ ಪಾಟೀಲ್ ಅವರೇ ತಮಗೂ ನಮಸ್ಕಾರ. ನಮಸ್ಕಾರ ಸರ್. ತಾವಿಬ್ಬರು ಇವತ್ತು ಹಿಪ್ಪುನೇರಳೆ ಬೇಸಾಯದಲ್ಲಿ ಸಮಗ್ರ ಪೋಷಕಾಂಶಗಳ ನಿರ್ವಹಣೆಗೆ ಸಂಬಂಧಪಟ್ಟಂತೆ ವಿವರವಾಗಿ ಮಾಹಿತಿಯನ್ನು ನೀಡಬೇಕು. ಇದನ್ನು ಚರ್ಚೆ ಮಾಡೋದಕ್ಕಿಂತ ಮುಂಚಿತವಾಗಿ ಮೊದಲಿಗೆ ನಿಮ್ಮ ಪರಿಚಯವನ್ನು ಮಾಡಿಕೊಡಿ ಡಾಕ್ಟರ್ ಗಾಯತ್ರಿ ಅವರೇ. ಎಲ್ಲರಿಗೂ ನನ್ನ ನಮಸ್ಕಾರಗಳು. ನಾನು ಡಾಕ್ಟರ್ ಗಾಯತ್ರಿ ಟಿ. ಕಳೆದ 10 ವರ್ಷಗಳಿಂದ ಮೈಸೂರಿನ ಕೇಂದ್ರೀಯ ರೇಷ್ಮೆ ಸಂಶೋಧನೆ ಮತ್ತು ತರಬೇತಿ ಸಂಸ್ಥೆ ವೈಜ್ಞಾನಿ ಡಿ ಆಗಿ ಸೇವೆ ನಿರ್ವಹಿಸುತ್ತೇನೆ. ರೇಷ್ಮೆ ಕೃಷಿಯಲ್ಲಿ ಮಣ್ಣಿನ ಆರೋಗ್ಯವನ್ನು ಕಾಪಾಡಿಕೊಂಡು ಉತ್ತಮ ಪೋಷಕಾಂಶ ನಿರ್ವಹಣಾ ಪದ್ಧತಿಗಳ ಮೂಲಕ ಹಿಪ್ಪುನೇರಳೆ ಎಲೆಯ ಇಳುವರಿ ಮತ್ತು ಗುಣಮಟ್ಟವನ್ನು ಹೇಗೆ ಹೆಚ್ಚಿಸಬಹುದು ಎಂಬುದನ್ನು ನಾವು ಸಂಶೋಧನೆ ಮಾಡುತ್ತೇವೆ. ಹಾಗಾಗಿ ನಮ್ಮ ಹಿಪ್ಪುನೇರಳೆ ತೋಟಗಳಲ್ಲಿ ಸಮಗ್ರ ಪೋಷಕಾಂಶಗಳನ್ನು ನಿರ್ವಹಿಸುವ ವೈಜ್ಞಾನಿಕ ಹಾಗೂ ಪ್ರಾಯೋಗಿಕ ಪದ್ಧತಿಗಳ ಬಗ್ಗೆ ಕೆಲವು ಮಹತ್ವ ಮಾಹಿತಿಗಳನ್ನು ಹಂಚಿಕೊಳ್ಳಲು ನಾನು ಇವತ್ತು ನಿಮ್ಮ ಮುಂದೆ ಬಂದಿದ್ದೇನೆ. ರೇಡಿಯೋ ಮುಖಾಂತರ ನಮ್ಮ ರೈತರಿಗೆ ನೇರವಾಗಿ ಮಾತನಾಡುವ ಈ ಅವಕಾಶ ಸಿಕ್ಕಿರುವುದು ನನಗೆ ತುಂಬ ಸಂತೋಷ ತಂದಿದೆ. ಡಾಕ್ಟರ್ ಮಂಜುಗೌಡ ಪಾಟೀಲ್ ಅವರೇ ತಮ್ಮ ಪರಿಚಯ. ಪ್ರೀತಿಯ ರೈತ ಬಾಂಧವರಿಗೆ ನನ್ನ ನಮಸ್ಕಾರಗಳು. ನಾನು ಡಾಕ್ಟರ್ ಮಂಜುಗೌಡ ಪಾಟೀಲ್, ಬೆಂಗಳೂರಿನ ಕೃಷಿ ವಿಶ್ವವಿದ್ಯಾಲಯ ಜಿಕೆವಿಕೆಯಿಂದ PhD ಪದವಿ ಪೂರ್ಣಗೊಳಿಸಿ ಕಳೆದ 6 ತಿಂಗಳಿಂದ ಮೈಸೂರಿನ CSRTI ಸಂಸ್ಥೆಯಲ್ಲಿ ವಿಜ್ಞಾನಿಯಾಗಿ ಕಾರ್ಯನಿರ್ವಹಿಸುತ್ತಿದ್ದೇನೆ. ನಾವು ಮಾಡುವ ಸಂಶೋಧನೆಯ ಫಲಿತಾಂಶಗಳು ರೈತರ ತೋಟದಲ್ಲಿ ಹೆಚ್ಚು ಇಳುವರಿ ಪಡೆಯುವಂತಹ ಬದಲಾವಣೆ ತಂದಾಗ ಮಾತ್ರ ನಮ್ಮ ಶ್ರಮ ಸಾರ್ಥಕವಾಗುತ್ತದೆ. ಅಂಥದ್ದೇ ಒಂದು ಮಹತ್ವದ ತಂತ್ರಜ್ಞಾನವನ್ನು ತಿಳಿಸಲು ನಾವು ಇಂದಿನ ಈ ಕಾರ್ಯಕ್ರಮಕ್ಕೆ ಬಂದಿದ್ದೇವೆ. ಇಂದಿನ ಚರ್ಚೆ ನಮ್ಮ ರೇಷ್ಮೆ ಬೆಳೆಗಾರರಿಗೆ ತುಂಬ ಉಪಯುಕ್ತವಾಗಲಿದೆ ಎಂದು ನಾನು ಭಾವಿಸುತ್ತೇನೆ. ರೇಷ್ಮೆ ಕೃಷಿಯ ಅಡಿಪಾಯ ಅಂತಂದ್ರೇ ಈ ಸಮಗ್ರ ಪೋಷಕಾಂಶಗಳ ನಿರ್ವಹಣೆ ಅಂತ ಹೇಳ್ಬೋದು. ಹಿಪ್ಪುನೇರಳೆ ಬೇಸಾಯದಲ್ಲಿ ಸಮಗ್ರ ಪೋಷಕಾಂಶ ನಿರ್ವಹಣೆ ಅಂದರೆ ಏನು? ಬರೀ ರಾಸಾಯನಿಕ ಗೊಬ್ಬರನಷ್ಟೇ ಹಾಕೋದಕ್ಕಿಂತ ಈ ಪದ್ಧತಿ ಹೇಗೆ ಭಿನ್ನ ಮತ್ತು ಹೇಗೆ ಶ್ರೇಷ್ಠ ಅಂತೀರಿ ಡಾಕ್ಟರ್ ಗಾಯತ್ರಿ ಅವರು? ರೇಷ್ಮೆ ಕೃಷಿಯಲ್ಲಿ ರೇಷ್ಮೆ ಹುಳುಗಳಿಗೆ ಇರೋ ಒಂದೇ ಒಂದು ಆಹಾರ ಅಂದರೆ ಅದು ಈ ಹಿಪ್ಪುನೇರಳೆ ಎಲೆಗಳು ಮಾತ್ರ. ಹುಳು ಮೊಟ್ಟೆಯಿಂದ ಹೊರಬಂದ ದಿನದಿಂದ ಹಿಡಿದು ಅದು ಗೂಡು ಕಟ್ಟುವವರೆಗೂ ನೀವು ಪಡೆಯುವ ಪ್ರತಿಯೊಂದು ಗ್ರಾಂ ರೇಷ್ಮೆ ನೂಲು, ನಿಮ್ಮ ಕೈ ಸೇರುವ ಪ್ರತಿಯೊಂದು ರೂಪಾಯಿ ಆದಾಯ ಎಲ್ಲವೂ ನೀವು ಹುಳುಗಳಿಗೆ ಕೊಡುವ ಎಲೆಯ ಗುಣಮಟ್ಟದ ಮೇಲೆಯೇ ನಿಂತಿದೆ. ಇನ್ನು ಆ ಎಲೆಯ ಕ್ವಾಲಿಟಿ ಅಂದರೆ ಎಲೆಯ ಗುಣಮಟ್ಟ ಹೇಗಿರುತ್ತೆ ಅನ್ನೋದು ನೀವು ನಿಮ್ಮ ಹಿಪ್ಪುನೇರಳೆ ತೋಟಕ್ಕೆ ಎಷ್ಟು ಚೆನ್ನಾಗಿ ಪೋಷಕಾಂಶ ಕೊಡ್ತೀರಾ ಅನ್ನೋದರ ಮೇಲೆ ಸಂಪೂರ್ಣವಾಗಿ ಅವಲಂಬವಾಗಿರುತ್ತೆ. ಹಿಪ್ಪುನೇರಳೆಯ ಗಿಡ ಚೆನ್ನಾಗಿ ಬೆಳೆದು ಒಳ್ಳೆಯ ಎಲೆ ಕೊಡಬೇಕಂದ್ರೆ ಅದಕ್ಕೆ ಒಟ್ಟು 17 ತರಹದ ಅತ್ಯಗತ್ಯ ಪೋಷಕಾಂಶಗಳು ಬೇಕು. ಇದರಲ್ಲಿ ಇಂಗಾಲ, ಹೈಡ್ರೋಜನ್ ಮತ್ತು ಆಮ್ಲಜನಕ ಸೇರಿ 3 ಸತ್ವಗಳು ಗಾಳಿ ಮತ್ತು ನೀರಿನ ಮೂಲಕ ನೈಸರ್ಗಿಕವಾಗಿಯೇ ಸಿಕ್ಕಬಿಡುತ್ತವೆ. ಆದರೆ ಉಳಿದ 14 ಸತ್ವಗಳು ಮಾತ್ರ ಮಣ್ಣಿನಿಂದಲೇ ಸಿಕ್ಕಬೇಕು. ಯಾವಾಗ ಮಣ್ಣಿನಲ್ಲಿ ಇವುಗಳ ಕೊರತೆ ಆಗುತ್ತದೋ ಆಗ ನಾವು ಗೊಬ್ಬರಗಳ ಮೂಲಕ ಇವುಗಳನ್ನು ಕೊಡಬೇಕಾಗುತ್ತೆ. ಇವುಗಳಲ್ಲಿ ಸಾರಜನಕ, ರಂಜಕ ಮತ್ತು ಪೊಟ್ಯಾಸಿಯಂ, ಆದರೆ ನಾವು ಅವನ್ನು NPK ಅನ್ನುತ್ತೇವೆ. ಇವುಗಳು ತುಂಬಾ ಮುಖ್ಯ. ಇವು ಗಿಡಕ್ಕೆ ದೊಡ್ಡ ಪ್ರಮಾಣದಲ್ಲಿ ಅವಶ್ಯವಾಗಿರೋದ್ರಿಂದ ಇವುಗಳನ್ನು ಪ್ರಾಥಮಿಕ ಪೋಷಕಾಂಶಗಳು ಅಂತ ಕರೀತಾರೆ. ಇದರ ಜೊತೆಗೆ ದ್ವಿತೀಯ ಪೋಷಕಾಂಶಗಳಾದ ಕ್ಯಾಲ್ಸಿಯಂ, ಮೆಗ್ನೀಷಿಯಂ ಮತ್ತು ಗಂಧಕ ಕೂಡ ಅವಶ್ಯಕ. ಇನ್ನುಳಿದಂತೆ ಕಬ್ಬಿಣ, ಸತ್ತು, ಮ್ಯಾಂಗನೀಸ್, ತಾಮ್ರ, ಬೋರಾನ್,
ಮುಂತಾದವುಗಳನ್ನು ಲಘು ಪೋಷಕಾಂಶಗಳು ಅಂದೀವಿ. ಇವು ಗಿಡಕ್ಕೆ ತುಂಬ ಕಡಿಮೆ ಪ್ರಮಾಣದಲ್ಲಿ ಬೇಕಾದರೂ ಅತ್ಯಂತ ಪ್ರಮುಖ ಪಾತ್ರ ವಹಿಸುತ್ತವೆ. ಮೇಡಮ್ ಹೇಳಿದ ಹಾಗೆ ಈ ಪೋಷಕಾಂಶಗಳು ಎಲೆಯ ಕ್ವಾಲಿಟಿಗೆ ಅಂದರೆ ಗುಣಮಟ್ಟಕ್ಕೆ ತುಂಬಾ ಮುಖ್ಯ. ಒಂದು ವೇಳೆ ಇವುಗಳಲ್ಲಿ ಯಾವುದಾದರೂ ಒಂದು ಪೋಷಕಾಂಶ ಕಡಿಮೆಯಾದರೂ ಅಥವಾ ಅಸಮತೋಲನವಾದರೂ ಏನಾಗುತ್ತೆ ಅನ್ನೋದರ ಬಗ್ಗೆ ಸ್ವಲ್ಪ ತಿಳಿದುಕೊಳ್ಳೋಣ. ಸಾರಜನಕ ಕಡಿಮೆ ಆದರೆ ಗಿಡದಲ್ಲಿರೋ ಹಳೆಯ ಎಲೆಗಳೆಲ್ಲ ಹಳದಿಯಾಗುತ್ತಾ ಬರ್ತವೆ. ಗಿಡದ ಬೆಳವಣಿಗೆ ಕಮ್ಮಿಯಾಗುತ್ತೆ. ಎಲೆಗಳು ಮೊಸುಕಾಗಿ ತೆಳುವಾಗಿ ಬಿಡ್ತವೆ. ರಂಜಕ ಕಡಿಮೆ ಆದರೆ ಎಲೆಯ ಕೆಳಭಾಗ ನೇರಳೆ ಬಣ್ಣಕ್ಕೆ ತಿರುಗುತ್ತವೆ. ಬೇರುಗಳು ದುರ್ಬಲವಾಗಿ ಗಿಡಗಳು ಬೇರೆ ಯಾವುದೇ ಪೋಷಕಾಂಶಗಳನ್ನು ಮಣ್ಣಿನಿಂದ ಹೀರಲು ಸಾಧ್ಯವಾಗುವುದಿಲ್ಲ. ಪೊಟ್ಯಾಷಿಯಂ ಕಡಿಮೆ ಆದರೆ ಎಲೆಯ ಅಂಚುಗಳೆಲ್ಲ ಕಂದು ಬಣ್ಣಕ್ಕೆ ತಿರುಗಿ ಸುಟ್ಟ ಹಾಗೆ ಕಾಣುತ್ತವೆ. ಕಾಂಡಗಳು ಬಲಹೀನವಾಗಿ ಗಿಡಕ್ಕೆ ಬೇಗ ರೋಗ ಮತ್ತು ಕೀಟಗಳಿಗೆ ತುತ್ತಾಗುತ್ತವೆ. ಇನ್ನು ಲಘು ಪೋಷಕಾಂಶಗಳು ಅಷ್ಟೇ. ಕಬ್ಬಿಣದ ಅಂಶ ಕಡಿಮೆಯಾದರೆ ಎಲೆಯ ನರಗಳ ಮಧ್ಯೆ ಹಳದಿ ಬಣ್ಣ ಕಾಣಿಸಿಕೊಳ್ಳುತ್ತೆ. ಸತುವಿನ ಕೊರತೆಯಾದರೆ ಎಲೆಗಳು ಸಣ್ಣದಾಗಿ ಮುರುಟಿಕೊಳ್ಳುತ್ತವೆ. ಈ ರೀತಿ ತೋಟದಲ್ಲಿ ಆಗೋ ಕೊರತೆಗಳು ನೇರವಾಗಿ ರೇಷ್ಮೆ ಹುಳು ಮನೆಯಲ್ಲಿ ಹುಳುಗಳ ಆರೋಗ್ಯ ಮೇಲೆ ಪರಿಣಾಮ ಬೀರುತ್ತೆ. ಅದಕ್ಕಾಗಿ ರೈತರು ತಮ್ಮ ತೋಟಕ್ಕೆ ಹೋದಾಗ ಎಲೆಗಳನ್ನು ಬರೀ ನೋಡೋದಲ್ಲ, ಅವುಗಳ ಆರೋಗ್ಯ ಹೇಗಿದೆ ಅಂತ ಸೂಕ್ಷ್ಮವಾಗಿ ಗಮನಿಸಬೇಕು. ತೋಟದಲ್ಲಿ ದಟ್ಟ ಹಸಿರಾಗಿ ಅಗಲವಾಗಿ ಗಟ್ಟಿಯಾಗಿ ಮತ್ತು ತೇವಾಂಶದಿಂದ ಕೂಡಿದ ಎಲೆಗಳು ಇದ್ದರೆ ನೀವು ಪೋಷಕಾಂಶವನ್ನು ಸರಿಯಾಗಿ ಕೊಡುತ್ತಿದ್ದೀರಾ ಅಂತ ಅರ್ಥ. ಅದೇ ತಿಳಿ ಹಳದಿ ಸಣ್ಣ ಸಣ್ಣ ತೆಳು ಎಲೆಗಳು ಕಂಡರೆ ತೋಟದಲ್ಲಿ ಪೋಷಕಾಂಶದ ಕೊರತೆ ಎದ್ದು ಕಾಣುತ್ತಿದೆ ಎಂದೇ ಅರ್ಥ. ಇಲ್ಲೊಂದು ಸತ್ಯ ನಾವೆಲ್ಲರೂ ನೆನಪಿಟ್ಕೋಬೇಕು. ರೇಷ್ಮೆ ಹುಳು ತನಗೆ ಹಸಿವಾಗ್ತಿದೆ, ಅಪೌಷ್ಟಿಕವಾಗಿದೆ ಅಂತ ನಮ್ಮ ಹತ್ರ ಬಂದು ಹೇಳಲ್ಲ. ಅದು ಸರಿಯಾಗಿ ಬೆಳೆಯಲ್ಲ, ಗೂಡು ತೆಳ್ಳಗೆ ಕಟ್ಟುತ್ತೆ ಮತ್ತು ಗುಣಮಟ್ಟ ಕಡಿಮೆಯಾಗುತ್ತೆ. ಅದಕ್ಕೆ ಸೂಕ್ತ ಪರಿಹಾರವೆಂದರೆ ಸಮಗ್ರ ಪೋಷಕಾಂಶ ನಿರ್ವಹಣೆ. ಸರಳವಾಗಿ ಹೇಳಬೇಕಂದ್ರೆ ಕೊಟ್ಟಿಗೆ ಗೊಬ್ಬರ, ಎರೆಗೊಬ್ಬರ, ಸಾವಯವ ಗೊಬ್ಬರಗಳು, ಹಸಿರು ಗೊಬ್ಬರ, ಜೈವಿಕ ಗೊಬ್ಬರಗಳು ಮತ್ತು ರಾಸಾಯನಿಕ ಗೊಬ್ಬರಗಳ ಎಲ್ಲವನ್ನು ಸರಿಯಾದ ಪ್ರಮಾಣದಲ್ಲಿ ಸರಿಯಾದ ಸಮಯಕ್ಕೆ ಮಿಶ್ರಣ ಮಾಡಿ ಗಿಡಕ್ಕೆ ಒದಗಿಸುವುದೇ ಈ ಪದ್ಧತಿಯ ಮುಖ್ಯ ಉದ್ದೇಶ. ಬರೀ ರಾಸಾಯನಿಕ ಗೊಬ್ಬರ ಒಂದೇ ಎಲ್ಲವನ್ನು ಮಾಡಲು ಸಾಧ್ಯವಿಲ್ಲ. ಅದು ಗಿಡಕ್ಕೆ ಬೇಗ ಪೋಷಕಾಂಶಗಳನ್ನು ಕೊಟ್ಟರೂ ದಿನ ಕಳೆದಂತೆ ಮಣ್ಣಿನ ಜೀವಸತ್ವವನ್ನು ಹಾಳು ಮಾಡುತ್ತೆ. ಆದರೆ ಸಾವಯವ ಗೊಬ್ಬರಗಳು ಮಣ್ಣಿನ ಶಕ್ತಿ ಹೆಚ್ಚಿಸುತ್ತವೆ ಮತ್ತು ಸತ್ವಗಳನ್ನು ನಿಧಾನವಾಗಿ ಗಿಡಗಳಿಗೆ ಬಿಡುಗಡೆ ಮಾಡುತ್ತವೆ. ಜೈವಿಕ ಗೊಬ್ಬರಗಳು ರಾಸಾಯನಿಕದ ಖರ್ಚು ಕಡಿಮೆ ಮಾಡಿ ಮಣ್ಣಿನಲ್ಲಿ ಜೀವ ತುಂಬುತ್ತವೆ. ಇವೆಲ್ಲವೂ ಸೇರಿದಾಗ ಸಿಗೋ ಲಾಭವು ಯಾವುದೇ ಒಂದೇ ಒಂದು ಗೊಬ್ಬರದಿಂದ ಸಿಗಲ್ಲ. ಈಗ ಸಾವಯವ ಪದ್ಧತಿಗಳು ಏನಿದ್ದಾವೆ ಅಂದರೆ ಕೊಟ್ಟಿಗೆ ಗೊಬ್ಬರ ಆಗ್ಬೋದು, ಎರೆ ಗೊಬ್ಬರ ಆಗ್ಬೋದು, ಹಸಿರು ಎಲೆ ಗೊಬ್ಬರವನ್ನು ಬಳಕೆ ಮಾಡೋದ್ರ ಮೂಲಕನೂ ಕೂಡ ನಾವು ಪೋಷಕಾಂಶವನ್ನು ನಿರ್ವಹಣೆ ಮಾಡ್ಬೋದು. ಎರೆ ಗೊಬ್ಬರ ಮತ್ತು ಹಸಿರು ಗೊಬ್ಬರಗಳನ್ನು ಬಳಸುವಂತಹ ಸರಿಯಾದ ಪ್ರಮಾಣ ಮತ್ತು ವೈಜ್ಞಾನಿಕವಾದ ಸಮಯ ಯಾವುದು ಅಂತೀರಿ ಡಾಕ್ಟರ್ ಮಂಜುಗೌಡ್ರೆ? ಮೊದಲಿಗೆ ನಾವು ಸಾಂಪ್ರದಾಯಿಕವಾಗಿ ಮತ್ತು ಅತ್ಯಂತ ಮುಖ್ಯವಾದ ಕೊಟ್ಟಿಗೆ ಗೊಬ್ಬರದಿಂದಲೇ ಆರಂಭಿಸೋಣ. ದನದ ಸಗಣಿ ಗೊಬ್ಬರ ಅನ್ನೋದು ಆರೋಗ್ಯಕರ ತೋಟಕ್ಕೆ ಗಟ್ಟಿ ಅಡಿಪಾಯ ಇದ್ದ ಹಾಗೆ. ಈ ಕೊಟ್ಟಿಗೆ ಗೊಬ್ಬರದಲ್ಲಿ 0.5% ಸಾರಜನಕ, 0.2% ರಂಜಕ ಮತ್ತು 0.5% ಪೊಟ್ಯಾಷಿಯಂ ಇರುತ್ತೆ. ಆದರೆ ಇದರ ನಿಜವಾದ ಶಕ್ತಿ ಇರೋದು ಬರೀ ಈ ಪೋಷಕಾಂಶಗಳಲ್ಲ. ಇದು ಮಣ್ಣಿನಲ್ಲಿರೋ ಕೋಟ್ಯಾಂತರ ಲಾಭದಾಯಕ ಸೂಕ್ಷ್ಮ ಜೀವಿಗಳಿಗೆ ಆಹಾರ ಕೊಡುತ್ತೆ. ಅದಲ್ಲದೆ ಮಣ್ಣಿನ ನೀರು ಹಿಡಿದುಕೊಳ್ಳುವ ಗುಣವನ್ನು ಹೆಚ್ಚಿಸುತ್ತೆ ಹಾಗೂ ಗಟ್ಟಿಯಾದ ಮಣ್ಣನ್ನು ಸ್ವಲ್ಪ ಸಡಿಲಗೊಳಿಸಿ ಬೇರುಗಳು ಆಳವಾಗಿ ಇಳಿಯಲು ಸಹಾಯ ಮಾಡುತ್ತೆ. ಒಟ್ಟಿನಲ್ಲಿ ಕೊಟ್ಟಿಗೆ ಗೊಬ್ಬರ ಹಾಕಿದ ಮಣ್ಣು ಒಂದು ಜೀವಂತ ಪೋಷಕಾಂಶಗಳ ಫ್ಯಾಕ್ಟರಿ ಅಂತ ಹೇಳ್ಬೋದು. ನಮ್ಮ ಹಿಪ್ಪುನೇರಳೆ ತೋಟಗಳಲ್ಲಿ ಪ್ರತಿ ವರ್ಷಕ್ಕೆ ಹೆಕ್ಟರಿಗೆ 25 ಮೆಟ್ರಿಕ್ ಟನ್ ಅಂದರೆ ನಮ್ಮ ಲೆಕ್ಕದಲ್ಲಿ ಎಕರೆಗೆ ಸುಮಾರು 10 ಮೆಟ್ರಿಕ್ ಟನ್ ಕೊಟ್ಟಿಗೆ ಗೊಬ್ಬರವನ್ನು 2 ಕಂತುಗಳಲ್ಲಿ ಕೊಡಬೇಕು. ಇದನ್ನು ಗಿಡ ಸವರಿದ ಅಂದರೆ ಪ್ರೂನಿಂಗ್ ಮಾಡಿದ 3 ರಿಂದ 5 ದಿನಗಳ ಒಳಗಾಗಿ ಮಣ್ಣು ಹದ ಮಾಡುವಾಗ ಹಾಕಿ ತಕ್ಷಣವೇ ನೀರು ಹಾಯಿಸಬೇಕು. ಇಲ್ಲಿ ನಮ್ಮ ರೈತರಿಗೆ ಒಂದು ಪ್ರಶ್ನೆ ಬರ್ಬೋದು, ಗಿಡ ಕತ್ತರಿಸಿದ ದಿನವೇ ಯಾಕೆ ಹಾಕಬಾರ್ದು ಅಂತ. ನೋಡಿ ರೈತರೇ, ಕತ್ತರಿಸಿದ ದಿನ ಗಿಡ ಶಾಕ್ನಲ್ಲಿರುತ್ತೆ. ಬೇರುಗಳು ಚೇತರಿಸಿಕೊಂಡು ಹೊಸ ತುದಿಗಳನ್ನು ಬಿಡಲು 2 ರಿಂದ 3 ದಿನ ತೆಗೆದುಕೊಳ್ತವೆ. ಅದಕ್ಕೆ 3 ರಿಂದ 5ನೇ ದಿನ ಕೊಟ್ಟಿಗೆ ಗೊಬ್ಬರ ಹಾಕಿದರೆ ಹೊಸ ಬೇರುಗಳು ಬರುವಾಗ ಅವುಗಳಿಗೆ ನೇರವಾಗಿ ಸತ್ವಯುತ ಮಣ್ಣು ಸಿಗುತ್ತೆ. ಇನ್ನೊಂದು ಮುಖ್ಯ ವಿಷಯ ಅಂದರೆ ನಿಮ್ಮ ತೋಟಕ್ಕೆ ಎಷ್ಟು ಕೊಟ್ಟಿಗೆ ಗೊಬ್ಬರ ಹಾಕಬೇಕು ಅನ್ನೋದು ನಮಗೆ ತಿಳ್ಕೋಬೇಕು. ಮಣ್ಣಿನಲ್ಲಿರೋ ಸಾವಯವ ಇಂಗಾಲದ ಅಂದರೆ ಆರ್ಗ್ಯಾನಿಕ್ ಕಾರ್ಬನ್ ಪ್ರಮಾಣದ ಮೇಲೆ ನಿರ್ಧಾರ ಆಗುತ್ತೆ.
ಮಣ್ಣಿನ ಆರ್ಗ್ಯಾನಿಕ್ ಕಾರ್ಬನ್ ಶೇಕಡ 0.35ಕ್ಕಿಂತ ಕಡಿಮೆ ಇದ್ದರೆ ಇದು ಪೋಷಕಾಂಶ ಕಳೆದುಕೊಂಡ ಮಣ್ಣು ಅಂತ ಹೇಳ್ತೀವಿ. ಅದಕ್ಕಾಗಿ ಎಕರೆಗೆ 12 ಮೆಟ್ರಿಕ್ ಟನ್ ಕೊಟ್ಟಿಗೆ ಗೊಬ್ಬರ ಬೇಕು. ಇನ್ನು ಶೇಕಡ 0.35 ಇಂದ ಶೇಕಡ 0.65 ಒಳಗಿದ್ರೆ 10 ಮೆಟ್ರಿಕ್ ಟನ್ ಕೊಟ್ಟಿಗೆ ಗೊಬ್ಬರ ಹಾಕಬೇಕು. ಅದೇ ಶೇಕಡ 0.65ಕ್ಕಿಂತ ಹೆಚ್ಚು ಇದ್ದರೆ 8 ಮೆಟ್ರಿಕ್ ಟನ್ ಕೊಟ್ಟಿಗೆ ಗೊಬ್ಬರ ಹಾಕ್ತೀವಿ. ಅದಕ್ಕೆ ನಾವು ಹೇಳೋದು, ಮೊದಲು ನಿಮ್ಮ ಮಣ್ಣನ್ನು ಟೆಸ್ಟ್ ಮಾಡಿಸಿ. ಮಣ್ಣಿನ ಗುಣ ತಿಳಿಯದೆ ಗೊಬ್ಬರ ಹಾಕೋದ್ರಿಂದ ನಿಮಗೆ ಖರ್ಚು ಹೆಚ್ಚಾಗುತ್ತದೆ. ಮಣ್ಣು ಪರೀಕ್ಷೆ ಮಾಡಿಸಿದರೆ ನಿಮ್ಮ ಮಣ್ಣಿಗೆ ನಿಖರವಾಗಿ ಏನು ಬೇಕು ಅಂತ ಮಾಹಿತಿ ಸಿಗುತ್ತೆ. ಈಗ ನಾನು ನಮ್ಮ ರೈತರಿಗೆ ಎರೆಹುಳು ಗೊಬ್ಬರ ಅಥವಾ ವರ್ಮಿ ಕಂಪೋಸ್ಟ್ ಬಗ್ಗೆ ಹೇಳುತ್ತೇನೆ. ಸಾಮಾನ್ಯ ಕೊಟ್ಟಿಗೆ ಗೊಬ್ಬರ ಚೆನ್ನಾಗಿದ್ದರೂ ಎರೆಹುಳುಗಳಿಂದ ತಯಾರಾಗುವ ಎರೆಹುಳು ಗೊಬ್ಬರ ಮಣ್ಣಿನ ಆರೋಗ್ಯವನ್ನು ಹೆಚ್ಚಿಸುತ್ತದೆ. ಎರೆಹುಳು ಸಾವಯವ ಕಸವನ್ನು ಜೀರ್ಣಿಸಿಕೊಂಡು ಸಣ್ಣ ಸಣ್ಣ ಕಣಗಳ ರೂಪದಲ್ಲಿ ಗೊಬ್ಬರ ಮಾಡುತ್ತವೆ. ಇದರಲ್ಲಿ ಗಿಡಕ್ಕೆ ತಕ್ಷಣ ಸಿಗೋ ಪೋಷಕಾಂಶಗಳ ಜೊತೆಗೆ ಆಕ್ಸಿನ್ ಮತ್ತು ಸೈಟೋಕೈನಿನ್ ನಂತಹ ನೈಸರ್ಗಿಕ ಬೆಳವಣಿಗೆಯ ಹಾರ್ಮೋನುಗಳು ಮತ್ತು ಅತ್ಯಂತ ಹೆಚ್ಚು ಉಪಕಾರಿ ಬ್ಯಾಕ್ಟೀರಿಯಾಗಳನ್ನು ಗಿಡಗಳಿಗೆ ಒದಗಿಸುತ್ತದೆ. ನಮ್ಮ CSRTI ಶಿಫಾರಸಿನ ಪ್ರಕಾರ ವರ್ಷಕ್ಕೆ ಪ್ರತಿ ಹೆಕ್ಟೇರ್ಗೆ 20 ಮೆಟ್ರಿಕ್ ಟನ್ ಎರೆ ಗೊಬ್ಬರವನ್ನು 2 ಹಂತಗಳಲ್ಲಿ ಹಾಕಬಹುದು. ಇದನ್ನು ಕೊಟ್ಟಿಗೆ ಗೊಬ್ಬರದ ಬದಲಾಗಿಯೂ ಬೆಳೆಸಬಹುದು ಅಥವಾ ಎರಡನ್ನೂ ಸೇರಿಸಿಯೂ ಕೊಡಬಹುದು. ನಮ್ಮ ರೈತರು ನಮ್ಮದೇ ತೋಟದಲ್ಲಿ ರೇಷ್ಮೆ ಹುಳು ಸಾಕಾಣಿಕೆಯ ವೇಸ್ಟು, ಗಿಡದ ಸೊಪ್ಪು ಹಾಗೂ ಇದರ ಕಸ ಬೆಳೆಸಿ ಎರೆಹುಳು ಗೊಬ್ಬರ ಪದ್ಧತಿ ಮಾಡಿದರೆ 0 ವೆಚ್ಚದಲ್ಲಿ ಇದನ್ನು ರೆಡಿ ಮಾಡಿಕೊಳ್ಳಬಹುದು. ರೇಷ್ಮೆ ಹುಳು ಸಾಕಾಣಿಕೆಗೆ ವೇಸ್ಟ್ ಬಗ್ಗೆ ಹೇಳುವುದಾದರೆ ನಮ್ಮ ಸಂಸ್ಥೆ ಸೆರಿ ಕಂಪೋಸ್ಟ್ ಅನ್ನೋ ಅದ್ಭುತ ತಂತ್ರಜ್ಞಾನ ತಂದಿದೆ. ಹುಳು ಸಾಗಿದ ಮೇಲೆ ಉಳಿಯೋ ಬೆಡ್ ಕಸ, ಕತ್ತರಿಸಿದ ಹಿಪ್ಪುನೇರಳೆ ರೆಂಬೆಗಳು, ಸತ್ತ ಹುಳುಗಳು ಮತ್ತು ಎಲೆಯ ವೇಸ್ಟ್ ಎಲ್ಲವನ್ನೂ ಸೇರಿಸಿ ಇದನ್ನು ಮಾಡಬಹುದು. ಇದನ್ನು ಹೊರಗೆ ಎಸೆಯುವ ಬದಲು ಒಂದು ಹೊಂಡದಲ್ಲಿ ಹಾಕಿ ಸ್ವಲ್ಪ ಸಗಣಿ ನೀರು ಚಿಮುಕಿಸಿ 45ರಿಂದ 60 ದಿನಗಳ ಕಾಲ ಪ್ರತಿ 15 ದಿನಕ್ಕೊಮ್ಮೆ ಕೈಯಾಡಿಸುತ್ತಾ ಬೆಂದರೆ ಸೂಪರ್ ಕ್ವಾಲಿಟಿಯ ಸಾವಯವ ಗೊಬ್ಬರ ನಿಮ್ಮದೇ ತೋಟದ ಕಸದಿಂದ ರೆಡಿಯಾಗುತ್ತೆ. ಇದನ್ನೇ ನಾವು ಶೂನ್ಯ ತ್ಯಾಜ್ಯ ರೇಷ್ಮೆ ಕೃಷಿ ಅಂತೀವಿ. ಹಾಗಾದರೆ ಈ ಹಸಿರು ಎಲೆ ಗೊಬ್ಬರದಿಂದ ರೈತರಿಗೆ ಏನು ಲಾಭ ಸಿಗುತ್ತೆ ಅಂತೀರಿ? ಹಸಿರು ಗೊಬ್ಬರ ಅನ್ನೋದು ನಮ್ಮ ಇಡೀ ಸಮಗ್ರ ಪೋಷಕಾಂಶ ನಿರ್ವಹಣೆ ಪ್ಲಾನಲ್ಲಿ ಅತ್ಯಂತ ಕಡಿಮೆ ಖರ್ಚಿನ ಭರ್ಜರಿ ಲಾಭ ಕೊಡುವ ತಂತ್ರಜ್ಞಾನ. ಇದನ್ನು ಬೆಳೆಸುವುದು ತುಂಬ ಸರಳ. ಮುಂಗಾರು ಮಳೆ ಶುರುವಾಗದಿಂದ ವರ್ಷಕ್ಕೆ 2 ಸರಿ ನಿಮ್ಮ ಹಿಪ್ಪುನೇರಳೆ ಸಾಲಿಗಳ ಮಧ್ಯೆ ಇರೋ ಜಾಗದಲ್ಲಿ ಸೆಣಬು, ಡಯಾಂಚ, ಅಲಸಂದೆ ಅಥವಾ ಹುರುಳಿಯಂಕದ ದ್ವಿದಳ ಧಾನ್ಯದ ಬೆಳೆಯನ್ನು ಬಿತ್ತನೆ ಮಾಡಿ ಬಿಡಬೇಕು. ಇವುಗಳನ್ನು 40ರಿಂದ 45 ದಿನ ಬೆಳೆಯಲು ಬಿಟ್ಟು ಅವು ಹೂವು ಬಿಡುವುದಕ್ಕಿಂತ ಮುಂಚೆಯೇ ಕತ್ತರಿಸಿ ಮಣ್ಣಿನಲ್ಲಿ ಉಳುಮೆ ಮಾಡಿ ಸೇರಿಸಬಿಡಬೇಕು. ದ್ವಿದಳ ಧಾನ್ಯಗಳನ್ನೇ ಯಾಕೆ ಬೆಳೆಸಬೇಕು ಅಂದರೆ ಅವುಗಳ ಬೇರುಗಳ ಗೆಂಡುಗಳಲ್ಲಿ ರೈಸೋಬಿಯಂ ಅನ್ನೋ ಬ್ಯಾಕ್ಟೀರಿಯಾಗಳಿರುತ್ತವೆ. ಇವು ಗಾಳಿಯಲ್ಲಿರೋ ಸಾರಜನಕವನ್ನು ನೇರವಾಗಿ ಮಣ್ಣಿನಲ್ಲಿ ಹಿಡಿದಿಟ್ಟುಕೊಳ್ಳುತ್ತವೆ. ಅದು ಕೂಡ ಸಂಪೂರ್ಣ ಉಚಿತವಾಗಿ. 1 ಹೆಕ್ಟೇರ್ನಲ್ಲಿ ಚೆನ್ನಾಗಿ ಬೆಳೆದ ಸೆಣಬು ಅಥವಾ ಡಯಾಂಚ ಬೆಳೆ ಸುಮಾರು 50ರಿಂದ 100 kg ಸಾರಜನಕವನ್ನು ಮಣ್ಣಿಗೆ ಸೇರಿಸುತ್ತದೆ. ಅಂದರೆ ಬರೀ ಕೇವಲ 100 ರೂಪಾಯಿಯ ಬೀಜದ ಖರ್ಚಿನಲ್ಲಿ 100ರಿಂದ 200 kg ಯೂರಿಯಾ ಗೊಬ್ಬರಕ್ಕೆ ಸಮಾನದ ತತ್ವ ಉಚಿತವಾಗಿ ಸಿಗುತ್ತೆ. ರೈತರು ಮಾಡಬಹುದಾದ ಅತ್ಯಂತ ಜಾಣತನದ ಇನ್ವೆಸ್ಟ್ಮೆಂಟ್ ಅಂದರೆ ಇದೆ. ನಾವು ಮಾಡುವ ಟ್ರೈನಿಂಗ್ಗಳಲ್ಲಿ ರೈತರಿಗೆ ಯಾವಾಗಲೂ ನಾವು ಹೇಳ್ತಿರ್ತೀವಿ, ಹಸಿರು ಗೊಬ್ಬರದಿಂದ ನಮಗೆ 1ರಲ್ಲಿ 4 ಲಾಭ ಸಿಗುತ್ತೆ. ಮೊದಲನೇದಾಗಿ ಗಾಳಿಯಿಂದ ಉಚಿತವಾಗಿ ಸಾರಜನಕ ಮಣ್ಣಿನಲ್ಲಿ ಫಿಕ್ಸ್ ಆಗುತ್ತೆ. ಎರಡನೇದಾಗಿ ಮಣ್ಣಿನ ಸಾವಯವ ಸತ್ವ ಮತ್ತು ಮಣ್ಣಿನ ರಚನೆ ಚೆನ್ನಾಗಿ ಆಗುತ್ತೆ. ಮೂರನೇದಾಗಿ ಕಳೆ ನಿಯಂತ್ರಣ. ಗಿಡಗಳು ಬೇಗ ಬೆಳೆದು ಮಣ್ಣಿಗೆ ನೆರಳು ನೀಡುವುದರಿಂದ ಕಳೆಗಳು ಹುಟ್ಟಿಕೊಳ್ಳಲ್ಲ. 4ನೇದಾಗಿ ಬಿತ್ತನೆ ಮಾಡುವ ಮುನ್ನ ಹಸಿರೆಲೆ ಬೀಜಕ್ಕೆ ರೈಸೋಬಿಯಂ ಕಲ್ಚರ್ ಉಪಚಾರ ಮಾಡಿದರೆ ಸಾರಜನಕ ಸ್ಥಿರೀಕರಣ ಇನ್ನೂ ಡಬಲ್ ಆಗುತ್ತೆ. ಈ ಹಸಿರು ಗೊಬ್ಬರ ಮಣ್ಣಿನಲ್ಲಿ ಸೇರಿ 3ರಿಂದ 4 ವಾರ ಕೊಳೆತ ಮೇಲೆ ನಿಧಾನವಾಗಿ ಪೋಷಕಾಂಶಗಳನ್ನು ಬಿಡುಗಡೆ ಮಾಡ್ತವೆ. ಇದು ನಮ್ಮ ಹಿಪ್ಪುನೇರಳೆ ಗಿಡಗಳು ಬೆಳೆಯುವ ಸಮಯಕ್ಕೆ ಸರಿಯಾಗಿ ಉಪಯೋಗವಾಗುತ್ತವೆ. ಇನ್ನೊಂದು ದೀರ್ಘಕಾಲಿಕ ಲಾಭವೆಂದರೆ ನೀವು ಸತತವಾಗಿ 2ರಿಂದ 3 ವರ್ಷ ಕೊಟ್ಟಿಗೆ ಗೊಬ್ಬರ, ಎರೆಗೊಬ್ಬರ, ಹಸಿರೆಲೆ ಗೊಬ್ಬರ ಹಾಕ್ತಾ ಬಂದರೆ ಮಣ್ಣಿನ ಆರ್ಗ್ಯಾನಿಕ್ ಕಾರ್ಬನ್ ಹೆಚ್ಚಾಗುತ್ತೆ. ಅದು ಶೇಕಡ 0.65 ದಾಟಿದರೆ ನೀವು ರಾಸಾಯನಿಕ ಗೊಬ್ಬರದ ಬಳಕೆಯನ್ನು ಅರ್ಧಕ್ಕರ್ಧ ಅಂದರೆ ಶೇಕಡ 50ರಷ್ಟು ಕಡಿಮೆ ಮಾಡ್ಬೋದು. ನಿಮ್ಮ ಮಣ್ಣು ಎಷ್ಟು ಆರೋಗ್ಯವಾಗುತ್ತೆ ಅಂದರೆ
ತಾನಾಗಿಯೇ ಗಿಡಕ್ಕೆ ಬೇಕಾದ ಪೋಷಕಾಂಶ ಕೊಡಲು ಶುರು ಮಾಡುತ್ತೆ ಮತ್ತು ರಾಸಾಯನಿಕದ ಅವಶ್ಯಕತೆ ಕಡಿಮೆಯಾಗುತ್ತೆ. ಇನ್ನು ಜೈವಿಕ ಗೊಬ್ಬರಗಳು ಮತ್ತು ಬೇವಿನ ಹಿಂಡಿಯನ್ನು ಕೂಡ ನಾವು ಸಮಗ್ರ ಪೋಷಕಾಂಶ ನಿರ್ವಹಣೆಯಲ್ಲಿ ಬಳಕೆ ಮಾಡ್ತೀವಿ. ಈಗ CSRTI ಸಂಸ್ಥೆ 2 ಜೈವಿಕ ಗೊಬ್ಬರಗಳನ್ನು ಶಿಫಾರಸು ಮಾಡಿದೆ. ಒಂದು ಸೆರಿ ಅಜೋ ಅಂತ, ಮತ್ತೊಂದು ಸೆರಿಫಾಸ್. ಇದರ ಜೊತೆಗೆ ಬೇವಿನ ಹಿಂಡಿಯನ್ನು ಕೂಡ ತಾವು ಬಳಕೆ ಮಾಡಿ ಅಂತ ಹೇಳ್ತೀನಿ. ಈಗ ಈ ಜೈವಿಕ ಗೊಬ್ಬರವನ್ನು ಬಳಕೆ ಮಾಡೋ ವಿಧಾನ ಮತ್ತು ಬೇವಿನ ಹಿಂಡಿಯನ್ನು ಬಳಸುವಾಗ ಏನು ತಪ್ಪುಗಳನ್ನು ರೈತರು ಮಾಡಬಾರ್ದು ಅನ್ನೋ ವಿಚಾರಕ್ಕೆ ಸಂಬಂಧಪಟ್ಟಂತೆ ಡಾಕ್ಟರ್ ಗಾಯತ್ರಿ ಅವರೇ, ತಾವೇನು ಹೇಳ್ತೀರಿ? ಇವಾಗಿನ ಸಂಶೋಧನೆಯಿಂದ ಜೈವಿಕ ಗೊಬ್ಬರಗಳ ಉತ್ಪಾದನೆ ಮಾಡುತ್ತಿದ್ದಾರೆ. ಇವೇನು ಕೆಮಿಕಲ್ಸ್ ಅಲ್ಲ, ಇವು ಮಣ್ಣಿಗೆ ಉಪಕಾರಿ ಆಗುವಂತಹ ಜೀವಂತ ಸೂಕ್ಷ್ಮ ಜೀವಿಗಳು, ಬ್ಯಾಕ್ಟೀರಿಯಾ ಮತ್ತು ಶಿಲೀಂಧ್ರಗಳು. ಇವುಗಳನ್ನು ಮಣ್ಣಿಗೆ ಹಾಕಿದಾಗ ಇವು ಮಣ್ಣಿಲಿರೋ ಪೋಷಕಾಂಶಗಳನ್ನು ಗಿಡ ಹೀರಿಕೊಳ್ಳುವ ಹದಕ್ಕೆ ತರಲು ಸಹಾಯ ಮಾಡುತ್ತವೆ. ನಮ್ಮ ಮೈಸೂರಿನ CSRTI ಸಂಸ್ಥೆ ಹಿಪ್ಪುನೆರಗಾಗಿ 2 ಸ್ಪೆಷಲಿ ಜೈವಿಕ ಗೊಬ್ಬರಗಳನ್ನು ಪ್ರಮಾಣೀಕರಿಸಿದೆ. ಮೊದಲನೆಯನ್ನು ಸೆರಿಯಸೋ, ಎರಡನೆಯದು ಸೆರಿಫೋಸ್. ಸೆರಿಯಸೋ ಇದರಲ್ಲಿ ಅಸೆಟೋಬ್ಯಾಕ್ಟರ್ ಬ್ಯಾಕ್ಟೀರಿಯಾಗಳಿರುತ್ತವೆ. ಇವು ಗಾಳಿಯ ನೈಟ್ರೋಜನನ್ನು ಮಣ್ಣಿನಲ್ಲಿ ಫಿಕ್ಸ್ ಮಾಡುವುದಲ್ಲದೆ ಬೇರುಗಳು ಚೆನ್ನಾಗಿ ಬೆಳೆಯಲು ಬೇಕಾದ ಇಂಡೋಲ್ ಅಸೆಟಿಕ್ ಆಸಿಡ್ ಅನ್ನೋ ನೈಸರ್ಗಿಕ ಹಾರ್ಮೋನ್ ಉತ್ಪತ್ತಿ ಮಾಡುತ್ತವೆ. ಇವದನ್ನು ವರ್ಷಕ್ಕೆ ಏಕರ್ಗೆ 8 kg ಅಂದೇ 5 ಹಂತಗಳಲ್ಲಿ ಹಂಚಿ ಹಾಕಬೇಕು. ಸೆರಿಫೋಸ್ ಇದರಲ್ಲಿ ರಂಜಕ ಕರಗಿಸುವ ಸೂಕ್ಷ್ಮ ಜೀವಿಗಳಾದ ಬಾಸಿಲ್ಲಸ್ ಮತ್ತು ಸ್ಯೂಡೋಮೋನಾಸ್ ಇರುತ್ತವೆ. ಇವು ಕೆಲವು ನೈಸರ್ಗಿಕ ಆಮ್ಲಗಳನ್ನು ಸ್ರವಿಸುವ ಮೂಲಕ ಮಣ್ಣಿನಲ್ಲಿ ಕರಗದೇ ಇರುವಂತಹ ರಂಜಕವನ್ನು ಗಿಡದ ಬೇರುಗಳು ಹೀರಿಕೊಳ್ಳುವ ಸರಳ ರೂಪಕ್ಕೆ ಬದಲಾಯಿಸುತ್ತವೆ. ಇದನ್ನು ವರ್ಷಕ್ಕೆ ಏಕರ್ಗೆ 2 kg ಅಂದ 5 ಕಂದಗಳಲ್ಲಿ ಕೊಡಬೇಕು. ಈ 2 ಜೈವಿಕ ಗೊಬ್ಬರಗಳನ್ನು ಬೆಳೆಸುವುದರಿಂದ ನಿಮ್ಮ ರಾಸಾಯನಿಕ NPK ಗೊಬ್ಬರದ ಖರ್ಚಿನಲ್ಲಿ 25% ಅಂದರೆ 1/4 ಭಾಗಷ್ಟು ಹಣ ಉಳಿತಾಯವಾಗುತ್ತದೆ. ನೀವು ಒಂದು ಬಾರಿ ಯೋಚನೆ ಮಾಡಿ, ಬರೀ ಈ ಜೀವಂತ ಕಣಗಳನ್ನು ಮಣ್ಣಿಗೆ ಸೇರಿಸೋಂದ್ರೆ ಎಷ್ಟೊಂದು ಉಳಿತಾಯ ಆಗುತ್ತೆ ಅಲ್ವಾ? ರಾಸಾಯನಿಕ ಗೊಬ್ಬರಗಳು ದಿನ ಕಳೆದಂತೆ ಕಮ್ಮಿಯಾಗುತ್ತವೆ, ಆದರೆ ಈ ಜೈವಿಕ ಗೊಬ್ಬರಗಳು ಮಣ್ಣಿನಲ್ಲಿ ವೃದ್ಧಿಯಾಗಿ ಕಾಯಂ ಸಂಸಾರ ನೀಡುತ್ತವೆ. ವರ್ಷದಿಂದ ವರ್ಷಕ್ಕೆ ಮಣ್ಣಿನ ಶಕ್ತಿ ಹೆಚ್ಚಿಸುತ್ತವೆ. ರೈತರು ಇಲ್ಲೊಂದು ಮುಖ್ಯವಾದ ವಿಷಯ ಗಮನಿಸಬೇಕು. ಜೈವಿಕ ಗೊಬ್ಬರಗಳನ್ನು ಹೇಗೆ ಬಳಸಬೇಕು ಅನ್ನೋದು ತುಂಬ ಮುಖ್ಯ. ಇದನ್ನು ಸರಿಯಾಗಿ ಬಳಸದಿದ್ದರೆ ಸರಿಯಾದ ಲಾಭ ಸಿಗುವುದಿಲ್ಲ. ಇವುಗಳನ್ನು ಗಿಡ ಸವರಿದ 6ರಿಂದ 7ನೇ ದಿನದಂದು ಹಾಕಬೇಕು. ಆವಾಗಲೇ ಹೊಸ ಬೇರುಗಳು ಬರ್ತಿರ್ತವೆ ಮತ್ತು ಬ್ಯಾಕ್ಟೀರಿಯಾಗಳು ಬೇಗ ಹೊಂದಿಕೊಂಡು ಮಣ್ಣಿನಲ್ಲಿ ಹೆಚ್ಚುತ್ತವೆ. ಹಾಕುವಾಗ ಸೆರಿಯಾಜೋ ಮತ್ತು ಸೆರಿಪಾಸ್ ಎರಡನ್ನು ಕೊಟ್ಟಿಗೆ ಗೊಬ್ಬರದ ಜೊತೆ ಚೆನ್ನಾಗಿ ಮಿಕ್ಸ್ ಮಾಡಿ ಬೇರುಗಳು ಹತ್ತಿರ ಮಣ್ಣಿನಲ್ಲಿ ಹಾಕಿ ತಕ್ಷಣ ಮಣ್ಣು ಮುಚ್ಚಿ ನೀರು ಹಾಕ್ಕೊಡಬೇಕು. ಮೇಲ್ಗಡೆ ಹಾಕಿ ಚೆಲ್ಲಬಾರ್ದು. ಯಾಕೆ ಅಂದರೆ ಇವು ಜೀವ ಇರೋ ಕಣಗಳು. ಡೈರೆಕ್ಟಾಗಿ ಬಿಸಿಲು ಬಿದ್ದರೆ ಸತ್ತು ಹೋಗ್ತವೆ. ಒಣ ಹವೆ ಮತ್ತು ರಾಸಾಯನಿಕ ಗೊಬ್ಬರದ ಪರಿಣಾಮದಿಂದಲೂ ಸಾಯ್ತವೆ. ಮಣ್ಣು ಮತ್ತು ತೇವಾಂಶ ಸಿಕ್ಕರೆ ಮಾತ್ರ ಇವು ಬದುಕಿ ಕೋಟ್ಯಾಂತರ ಸಂಖ್ಯೆಯಲ್ಲಿ ವೃದ್ಧಿಯಾಗುತ್ತವೆ. ಇನ್ನೊಂದು ಅತಿ ಮುಖ್ಯ ಅಂಶ ಅಂದರೆ ಜೈವಿಕ ಗೊಬ್ಬರಗಳನ್ನು ಯಾವುದೇ ಕಾರಣಕ್ಕೂ ರಾಸಾಯನಿಕ ಗೊಬ್ಬರಗಳ ಜೊತೆ ನೇರವಾಗಿ ಮಿಕ್ಸ್ ಮಾಡಲೇಬೇಡಿ. ಕೆಮಿಕಲ್ ಗೊಬ್ಬರ ಹಾಕುವುದರಿಂದ ಮತ್ತು ಜೈವಿಕ ಗೊಬ್ಬರ ಹಾಕುವುದಕ್ಕೂ ನಡುವೆ 15 ದಿನಗಳ ಅಂತರ ಇರಲೇಬೇಕು. ರೈತರು ಸಮಯ ಉಳಿಸೋಕೆ ಎರಡನ್ನೂ ಒಟ್ಟಿಗೆ ಕಲಸಿ ಹಾಕಿಬಿಡ್ತಾರೆ. ಆಮೇಲೆ ಜೈವಿಕ ಗೊಬ್ಬರ ಕೆಲಸ ಮಾಡಲಿಲ್ಲ ಅಂತಾರೆ. ನೀವು ಕೆಮಿಕಲ್ ಜೊತೆ ಮಿಕ್ಸ್ ಮಾಡಿದಾಗ ಆ ಬ್ಯಾಕ್ಟೀರಿಯಾಗಳು ಮಣ್ಣು ಸೇರುವ ಮೊದಲೇ ಸತ್ತು ಹೋಗ್ತವೆ. ಹಾಗೆ ಇನ್ನೊಂದು ವಿಷಯ ಗಮನಿಸಬೇಕು. ಪ್ಯಾಕೆಟ್ ಮೇಲಿರೋ ಎಕ್ಸ್ಪೈರಿ ಡೇಟ್ ಯಾವಾಗಲೂ ನೋಡಿ ತೆಗೆದುಕೊಳ್ಬೇಕು. ಸಾಮಾನ್ಯವಾಗಿ 6 ತಿಂಗಳು ಇರುತ್ತೆ. ಡೇಟ್ ಮುಗಿದಿದ್ರೆ ಅದರಲ್ಲಿ ಬ್ಯಾಕ್ಟೀರಿಯಾ ಇರಲ್ಲ. ಈ ಪ್ಯಾಕೆಟ್ಗಳನ್ನು ಬಿಸಿಲು ಇಲ್ಲದ ತಂಪಾದ ಜಾಗದಲ್ಲಿ ಇಡಬೇಕು. ಇನ್ನು ನಾನು ಬೇವಿನ ಹಿಂಡಿ ಬಗ್ಗೆ ಸ್ವಲ್ಪ ಮಾತಾಡ್ತೀನಿ. ಬೇವಿನ ಹಿಂಡಿ ಅನ್ನೋದು ಕಡಿಮೆ ಖರ್ಚಿನ ಸೂಪರ್ ತಂತ್ರಜ್ಞಾನ. ಇದರಲ್ಲಿ 5% 6% ಸಾರಜನಕ ಇರುತ್ತೆ. ಅಂದರೆ ಕೊಟ್ಟಿಗೆ ಗೊಬ್ಬರಕ್ಕಿಂತ ತುಂಬ ಜಾಸ್ತಿ. ಆದರೆ ಬೇವಿನ ಹಿಂಡಿಯ ಅಸಲಿ ಸ್ಪೆಷಾಲಿಟಿ ಇರೋದು ಅದರಲ್ಲಿರೋ ನಿಂಬಿನ್ ಮತ್ತು ನಿಂಬಿಸಿಡಿನ್ ಅನ್ನೋ ಜೈವಿಕ ಅಂಶಗಳಲ್ಲಿ. ಇವು ಮಣ್ಣಿನಲ್ಲಿರೋ ಹಾನಿಕಾರಕ ಕೀಟ, ನೆಮೆಟೋಡ್ಸ್ ಮತ್ತು ರೋಗ ತರೋ ಶಿಲೀಂಧ್ರಗಳನ್ನು ನಾಶ ಮಾಡುತ್ತವೆ. ಇನ್ನೊಂದು ಮುಖ್ಯ ಉಪಯೋಗ ಅಂದರೆ ಇದು ಮಣ್ಣಿನಲ್ಲಿ ಸಾರಜನಕದ ನಷ್ಟವನ್ನು ನಿಧಾನಗೊಳಿಸುತ್ತೆ. ಅಂದರೆ ಸಾರಜನಕವು ಗಿಡಕ್ಕೆ ಒಂದೇ ಸಾರಿ ಸಿಗದೆ ನಿಧಾನವಾಗಿ ದೀರ್ಘಕಾಲಿಕವಾಗಿ ಸಿಗುತ್ತೆ. ನೀವು ಕೆಮಿಕಲ್ ನೈಟ್ರೋಜನ್ ಗೊಬ್ಬರಗಳ ಜೊತೆ ಬೇವಿನ ಹಿಂಡಿ ಹಾಕಿದರೆ
ಆ ಕೆಮಿಕಲ್ ಗೊಬ್ಬರ ಕೂಡ ನಷ್ಟವಾಗದೆ ಮಣ್ಣಿನಲ್ಲಿ ಕರಗಿ ಕೊಚ್ಚಿ ಹೋಗದೆ ಗಿಡಕ್ಕೆ ಪೂರ್ತಿಯಾಗಿ ಸಿಗುವಂತೆ ಮಾಡುತ್ತೆ. ವರ್ಷಕ್ಕೆ ಎಕರೆಗೆ 200 kg ಬೇವಿನ ಹಿಂಡಿಯನ್ನು ಮುಂಗಾರು ಟೈಮ್ನಲ್ಲಿ ಒಂದೇ ಬಾರಿ ಅಥವಾ 5 ಕಂತುಗಳಲ್ಲೂ ಕೊಡ್ಬೋದು. ನಮ್ಮ ರೈತರಿಗೆ ಒಂದು ಗ್ಯಾರಂಟಿ ಏನಂದರೆ ಇದು ಮಣ್ಣಿಗೆ ಹಾಕೋದ್ರಿಂದ ಎಲೆಗಳ ಮೇಲೆ ಯಾವುದೇ ರಾಸಾಯನಿಕದ ಪರಿಣಾಮ ಇರಲ್ಲ. ಹುಳುಗಳಿಗೆ ಎಲೆ ಕೊಡಲು ಇದು 100% ಸೇಫ್. CSRTI ಸಂಸ್ಥೆ ಡಾಕ್ಟರ್ ಸಾಯಿಲ್ ಅನ್ನುವಂತಹ ಒಂದು ಪೋಷಕಾಂಶಯುಕ್ತ ದ್ರವವನ್ನು ಅಭಿವೃದ್ಧಿಪಡಿಸಿದೆ. ಅದನ್ನು ಯಾವ ರೀತಿ ಬಳಕೆ ಮಾಡಬೇಕು ಅಂತೀರಿ ಡಾಕ್ಟರ್ ಗಾಯತ್ರಿ ಅವರೇ? ಈಗ ನಾವು ರಾಸಾಯನಿಕ ಗೊಬ್ಬರಗಳ ಬಗ್ಗೆ ಮಾತಾಡಿ ಮುಂಚೆ ಇತ್ತೀಚೆಗೆ ಹಿಪ್ಪುನೇರಳೆ ರೈತರಲ್ಲಿ ತುಂಬ ಪಾಪ್ಯುಲರ್ ಆಗಿರೋದು ಮತ್ತೊಂದು ಉಪಯುಕ್ತ ತಂತ್ರಜ್ಞಾನ ಬಗ್ಗೆ ತಿಳಿಸಿಕೊಳ್ಳೋಣ. ಅಂದರೆ ಡಾಕ್ಟರ್ ಸಾಯಿಲ್ ಆರ್ಗ್ಯಾನಿಕ್ ಪ್ಲಾಂಟ್ ಫುಡ್. ಇದೊಂದು ಸಾವಯವ ದ್ರವ ಬಯೋಸ್ಟಿಮ್ಯುಲೆಂಟ್. ಇದರಲ್ಲಿ ಮಣ್ಣಿಗೆ ಬೇಕಾದ ಮುಖ್ಯ ಮತ್ತು ಲಘು ಪೋಷಕಾಂಶಗಳ ಜೊತೆಗೆ ಉಪಕಾರಿ ಸೂಕ್ಷ್ಮಜೀವಿಗಳ ಸಂಯೋಜನೆ ಇರುತ್ತೆ. ಇದು ನಾರ್ಮಲ್ ಗೊಬ್ಬರದ ಥರ ಕೆಲಸ ಮಾಡಲ್ಲ. ಬದಲಾಗಿ ಮಣ್ಣಿನ ಜೈವಿಕ ಚಟುವಟಿಕೆಯನ್ನು ಚುರುಕುಗೊಳಿಸಿ ಪೋಷಕಾಂಶಗಳು ಗಿಡಕ್ಕೆ ಬೇಗ ಸಿಗೋ ತರಹ ಮಾಡಿ ಒಟ್ಟಾರೆ ಮಣ್ಣಿನ ಆರೋಗ್ಯ ಉತ್ತಮಗೊಳಿಸುತ್ತದೆ. ಈಗಾಗಲೇ ಸಮಗ್ರ ಪೋಷಕಾಂಶದ ನಿರ್ವಹಣಾ ಅಳವಡಿಸಿಕೊಂಡಿರುವ ರೈತರು ಮಣ್ಣಿನ ಫಲವತ್ತತೆ ಮತ್ತು ಎಲೆಯ ನಿರಂತರ ಇಳುವರಿಯಾಗಿ ಇದನ್ನು ಒಂದು ಸಪೋರ್ಟಿವ್ ತಂತ್ರಜ್ಞಾನವಾಗಿ ಬೆಳೆಸಬಹುದು. ಇದು ಕೂಡ ಮಣ್ಣಿನ ಪರಿಸರ ವ್ಯವಸ್ಥೆಯನ್ನು ಜೀವಂತವಾಗಿಡೋ ತತ್ವದ ಮೇಲೆಯ ಕೆಲಸ ಮಾಡುತ್ತೆ. ಇದು ಮಣ್ಣಿನ ಆರ್ಗ್ಯಾನಿಕ್ ಕಾರ್ಬನ್ ಹೆಚ್ಚು ಮಾಡುತ್ತೆ. ಮಣ್ಣಿನಲ್ಲಿ ಫಿಕ್ಸ್ ಆಗಿರೋ ಸತ್ತುಗಳನ್ನು ಬಿಡುಗಡೆ ಮಾಡಿಸಿ ಕಬ್ಬಿಣ, ಸತ್ತು, ತಾಮ್ರ ಮತ್ತು ಮ್ಯಾಂಗನೀಸ್ ನಂತಹ ಲಘು ಪೋಷಕಾಂಶಗಳು ಗಿಡಕ್ಕೆ ಸಿಕ್ಕಂತೆ ಮಾಡುತ್ತೆ. ಇದನ್ನು ಹೇಗೆ ಬೆಳೆಸಬೇಕು ಅಂತ ರೈತರು ಕೇಳ್ತಿದ್ದಾರೆ. ಇದನ್ನು ಒಂದು ಏಕರ್ಗೆ ಹಿಪ್ಪುನೇರಳೆಗೆ ಶಿಫಾರಸು ಮಾಡಿರುವ 10-12 ಟನ್ ಕೊಟ್ಟಿಗೆ ಗೊಬ್ಬರದ ಜೊತೆಗೆ ಈ ಡಾಕ್ಟರ್ ಸಾಯಿಲ್ ಆರ್ಗ್ಯಾನಿಕ್ ಅನ್ನು ಡ್ರಿಪ್ ಮೂಲಕ ಅಥವಾ ನೀರಾವರಿ ನೀರಿನ ಜೊತೆ ಬಿಡಬಹುದು. ಮೊದಲನೇ ಬೆಳಕಿಗೆ ಏಕರ್ಗೆ 25 ಲೀಟರು ಬಿಡಬೇಕು. 2 ಮತ್ತು 3ನೇ ಬೆಳೆಗಳಿಗೆ ಪ್ರತಿ ಬೆಳೆಗೆ 10 ಲೀಟರ್, ಆಮೇಲೆ 4ನೇ ಬೆಳೆಯಿಂದ ಪ್ರತಿ ಬೆಳೆಗೆ 5 ಲೀಟರ್ ಕೊಟ್ಟರೆ ಸಾಕು. ಈ ರೀತಿ ಮಾಡೋದರಿಂದ ವರ್ಷವಿಡೀ ಮಣ್ಣಿನಲ್ಲಿ ಜೈವಿಕ ಶಕ್ತಿ ಉತ್ಪತ್ತಿ ಆಗಿರುತ್ತದೆ. ತೋಟದ ವಿಧಗಳಿಗೆ ಸಂಬಂಧಪಟ್ಟಂತೆ ರಾಸಾಯನಿಕ ಗೊಬ್ಬರದ ಒಂದು ವೇಳಾಪಟ್ಟಿ ಯಾವ ರೀತಿ ಇರುತ್ತೆ ಮಂಜುಗೌಡ್ರೆ? ಸಮಗ್ರ ಪೋಷಕಾಂಶಗಳ ನಿರ್ವಹಣೆ ಅಂದ ತಕ್ಷಣ ನಾವು ರಾಸಾಯನಿಕ ಗೊಬ್ಬರವನ್ನು ಸಂಪೂರ್ಣವಾಗಿ ಬಿಟ್ಬಿಡ್ತೀವಿ ಅಂತ ಯಾರಿಗೂ. ರಾಸಾಯನಿಕವನ್ನು ಬುದ್ಧಿವಂತಿಕೆಯಿಂದ ಸಾವಯವ ಮತ್ತು ಜೈವಿಕ ಗೊಬ್ಬರಗಳ ಜೊತೆ ಮಿಕ್ಸ್ ಮಾಡಿ ಬಳಸಿ ಅಂತೀವಿ. ಆವಾಗ ಕೆಮಿಕಲ್ಸ್ ಬಳಕೆ ಕಮ್ಮಿಯಾಗಿ ಇಳುವರಿ ಇನ್ನೂ ಜಾಸ್ತಿ ಆಗುತ್ತೆ. ಲೇಟೇಜ್ ತೋಟಕ್ಕೆ ಪ್ರತಿ ವರ್ಷಕ್ಕೆ ಪ್ರತಿ ಹೆಕ್ಟರ್ಗೆ 350, 140, 140 kg ಅನುಪಾತದಲ್ಲಿ NPK ಗೊಬ್ಬರ ಅಂದರೆ 350 kg ಸಾರಜನಕ, 140 kg ರಂಜಕ ಮತ್ತು 140 kg ಪೊಟ್ಯಾಷಿಯಂ ಅನ್ನು 5 ಸಮಾನ ಕಂತುಗಳಲ್ಲಿ ಕೊಡಬೇಕು. ಇನ್ನು ಚಾಕಿ ತೋಟಕ್ಕೆ ಹೇಳೋದಾದರೆ ವರ್ಷಕ್ಕೆ ಪ್ರತಿ ಹೆಕ್ಟರ್ಗೆ 260, 140, 140 kg ಗೊಬ್ಬರವನ್ನು 8 ಕಂತುಗಳಲ್ಲಿ ಕೊಡಬೇಕು. ಯಾಕಂದರೆ ಚಾಕಿ ತೋಟದಲ್ಲಿ ಪ್ರತಿ ಕ್ರಾಪ್ ಸೈಕಲ್ನಲ್ಲಿ 2 ಬಾರಿ ಎಲೆ ಕೊಯ್ಲು ಮಾಡ್ತೀವಿ. ಇನ್ನು ಯಾವ ಕೆಮಿಕಲ್ ಬಳಸಬೇಕು ಅನ್ನೋದು ನಿಮ್ಮ ಮಣ್ಣಿನ ಆಧಾರದ ಮೇಲೆ ನಿರ್ಧಾರ ಆಗುತ್ತೆ. ಸ್ವಲ್ಪ ಚೌಳು ಅಥವಾ ಕ್ಷಾರೀಯ ಅಂದರೆ ಅಲ್ಕಲೈನ್ ಮಣ್ಣಾಗಿದ್ದರೆ ಸಾರಜನಕಕ್ಕಾಗಿ ಅಮೋನಿಯಂ ಸಲ್ಫೇಟ್ ಬಳಸಬೇಕು. ಇನ್ನು ಮಣ್ಣಿನ ಆಮ್ಲೀಯತೆ ಸಮತೋಲನ ಮಾಡಲು ಸಹಾಯ ಮಾಡುತ್ತೆ. ಆಮ್ಲೀಯ ಮಣ್ಣಾಗಿದ್ದರೆ ಯೂರಿಯಾ ಬಳಸುವುದು ಉತ್ತಮ. ಲೇಟೇಜ್ ತೋಟದಲ್ಲಿ ಗಿಡ ಸವರಿದ 22ನೇ ದಿನಕ್ಕೆ ಕೆಮಿಕಲ್ ಗೊಬ್ಬರ ಹಾಕಬೇಕು. ಆವಾಗ ಚಿಗುರು ಮತ್ತು ಬೇರಿನ ಬೆಳವಣಿಗೆ ಚೆನ್ನಾಗಿ ಆಗುತ್ತವೆ. ಗೊಬ್ಬರವನ್ನು ಯಾವಾಗಲೂ ಮಣ್ಣಿನಲ್ಲಿ ತೇವಾಂಶ ಇದ್ದಾಗ ಹಾಕಿ ತಕ್ಷಣ ನೀರು ಕೊಡಬೇಕು. ಒಣ ಮಣ್ಣಿನಲ್ಲಿ ಬಿಸಿಲಿರುವಾಗ ಕೆಮಿಕಲ್ ಗೊಬ್ಬರ ಹಾಕಿದರೆ ನೈಟ್ರೋಜನ್ ಗ್ಯಾಸ್ ಆಗಿ ಗಾಳಿಯಲ್ಲಿ ಹಾರಿ ಹೋಗುತ್ತೆ ಮತ್ತು ಗಿಡಕ್ಕೂ ಪೋಷಕಾಂಶಗಳು ಸಿಗಲ್ಲ. ಮಣ್ಣಿಗೆ ನಾವು ಸಾಕಷ್ಟು ಗೊಬ್ಬರಗಳನ್ನು ಕೊಟ್ಟ ಮೇಲೂ ಹಿಪ್ಪನೇರಳೆಗೆ ಪೋಷಣನ್ನು ಯಾತಕ್ಕೆ ಸಿಂಪರಣೆ ಮಾಡಬೇಕು ಅಂತೀರಿ ಡಾಕ್ಟರ್ ಗಾಯತ್ರಿ ಅವರೇ? ನಾವು ಈಗ ನಮ್ಮ ಮೈಸೂರು CSRTI ಸಂಸ್ಥೆ ಸ್ಪೆಷಲ್ ಆಗಿ ಅಭಿವೃದ್ಧಿಪಡಿಸಿರುವ ಪೋಷಣ್ ಬಗ್ಗೆ ತಿಳಿಸಿಕೊಡ್ತೀವಿ. ಪೋಷಣ್ ಅನ್ನೋದು ಒಂದು ಮಲ್ಟಿ ನ್ಯೂಟ್ರಿಯನ್ ಸಿಂಪರಣಾ ದ್ರಾವಕ. ಇದರಲ್ಲಿ ಗಿಡಕ್ಕೆ ಬೇಕಾದ ಎಲ್ಲ ಪ್ರಮುಖ ಮತ್ತು ಲಘು ಪೋಷಕಾಂಶಗಳು ಗಿಡ ತಕ್ಷಣ ಹೀರಿಕೊಳ್ಳುವ ಹದದಲ್ಲಿ ಇರುತ್ತವೆ. ಇದನ್ನು ನೇರವಾಗಿ ಎಲೆಗಳ ಮೇಲೆ ಸಿಂಪರಣೆ ಮಾಡಬೇಕು. ಮಣ್ಣಿಗೆ ಗೊಬ್ಬರ ಹಾಕಿದ್ರೂ ಇದು ಯಾಕೆ ಬೇಕು ಅಂದರೆ ಕೆಲವೊಮ್ಮೆ ಮಣ್ಣಿನಲ್ಲಿ ಜಾಸ್ತಿ pH ಅಥವಾ ನೀರು ನಿಲ್ಲುವ
ಸಮಸ್ಯೆಯಿಂದಾಗಿ ಬೇರುಗಳು ಸತ್ತುಗಳನ್ನು ಹೀರಿಕೊಳ್ಳಲು ಆಗಲ್ಲ. ಮುಖ್ಯವಾಗಿ ಲಘು ಪೋಷಕಾಂಶಗಳ ಕೊರತೆಯನ್ನು ಮಣ್ಣಿಗೆ ಗೊಬ್ಬರ ಹಾಕಿ ಬೇಗ ಸರಿಪಡಿಸಲು ಆಗಲ್ಲ. ಈ ಪೋಷಣ ಸಿಂಪರಣೆ ಮಾಡಿದರೆ ಎಲೆಗಳು ನೇರವಾಗಿ ಸತ್ತುಗಳನ್ನು ಹೀರಿಕೊಳ್ಳುತ್ತವೆ. ಮಣ್ಣಿನ ಯಾವುದೇ ಸಮಸ್ಯೆ ಗಿಡಕ್ಕೆ ಅಡ್ಡಿ ಬರಲ್ಲ. ಪೋಷಣ ಸಿಂಪರಣೆ ಮಾಡಿದ್ದು ಅಂದರೆ ಸಾಮಾನ್ಯ ತೋಟದಲ್ಲಿ ಎಲೆ ಇಳುವರಿ 20% ಹೆಚ್ಚಾಗುತ್ತೆ. ಅದೇ ಪೋಷಕಾಂಶದ ಕೊರತೆ ಇರೋ ತೋಟಗಳತ್ರ 30% ಇಳುವರಿ ನಷ್ಟವನ್ನು ಇದು ತಡೆಯುತ್ತೆ. ಇದರ ವೆಚ್ಚ ಪ್ರಯೋಜನದ ಅನುಪಾತ 1:7. ಅಂದರೆ ನೀವು ಪೋಷಣ ಮೇಲೆ ₹1 ಖರ್ಚು ಮಾಡಿದರೆ ಎಲೆ ಇಳುವರಿ ಮತ್ತು ಗುಣಮಟ್ಟದಲ್ಲಿ ನಿಮಗೆ ₹7 ಲಾಭ ಸಿಗುತ್ತೆ. ಇದನ್ನು ಹೇಗೆ ಬಳಸಬೇಕು ಅಂದರೆ 1 ಲೀಟರ್ ನೀರಿಗೆ 7 ಮಿಲಿಲೀಟರ್ ಪೋಷಣ ಮಿಕ್ಸ್ ಮಾಡಬೇಕು. 1 ಎಕರ್ಗೆ 140 ಲೀಟರ್ ನೀರಿನಲ್ಲಿ 1 ಲೀಟರ್ ಪೋಷಣ ಹಾಕಿ ಸಿಂಪರಣೆ ಮಾಡಬೇಕು. ಗಿಡ ಸವರಿದ 25ರಿಂದ 30ನೇ ದಿನದಂದು ಬೆಳಗ್ಗೆ 8ರಿಂದ 11 ಗಂಟೆಯ ಒಳಗಡೆ ಸಿಂಪರಣೆ ಮಾಡಬೇಕು. ಮಧ್ಯಾಹ್ನ ಬಿಸಿನಲ್ಲಿ ಮಾಡಬಾರದು. ಸಿಂಪರಣೆ ಮಾಡಿದ 6 ಗಂಟೆಯೊಳಗಡೆ ಮಳೆ ಬಂದರೆ ಇನ್ನೊಂದು ಸರಿ ಸಿಂಪಡಣೆ ಮಾಡಿ. ಸಿಂಪಡಣೆ ಮಾಡಿದ 48 ಗಂಟೆಯಿಂದ ನಂತರ ಎಲೆ ಕೊಯ್ಲು ಮಾಡಿ ಹುಳುಗಳಿಗೆ ಕೊಡಬಹುದು. 1 ಲೀಟರ್ ಪೋಷಣ ಬಾಟಲಿ ಬೆಲೆ ಬರೀ ₹150 ಅಷ್ಟೇ. ರೈತರು ನೆನಪಿಡಬೇಕಾದ್ದು ಪೋಷಣಂತಹ ಎಲೆಗಳ ಮೇಲೆ ಸಿಂಪಡಿಸುವ ದ್ರಾವಗಳನ್ನು ಸರಿಯಾದ ಪ್ರಮಾಣ ಮತ್ತು ಸರಿಯಾದ ಸಮಯಕ್ಕೆ ಸಿಂಪರಣೆ ಮಾಡಬೇಕು. ನೀರಿನ ಮೂಲಕ ಗೊಬ್ಬರ ಕೊಡುವಂತಹ ಫರ್ಟಿಗೇಷನ್ ಪದ್ಧತಿ ಏನಿದೆಯಲ್ಲ ಡಾಕ್ಟರ್ ಮಂಜುಗೌಡ್ರೆ, ಇದರಿಂದ ರೈತರಿಗೆ ಎಷ್ಟು ಉಳಿತಾಯ ಆಗುತ್ತೆ ಅಂತ ಹೇಳ್ತೀರಿ? ಇತ್ತೀಚೆಗೆ ನಮ್ಮ ಪ್ರಗತಿಪರ ರೈತರು ಅಳವಡಿಸಿಕೊಂಡಿರುವ ಫರ್ಟಿಗೇಷನ್ ಅಂದರೆ ನೀರಾವರಿ ಮೂಲಕ ರಸಗೊಬ್ಬರ ಕೊಡುವ ತಂತ್ರಜ್ಞಾನ ಬಗ್ಗೆ ಸ್ವಲ್ಪ ತಿಳ್ಕೊಳ್ಳೋಣ. ಇದು ನೀರಿನಲ್ಲಿ ಕರಗುವ ಕೆಮಿಕಲ್ ಗೊಬ್ಬರಗಳಾದ ಅಮೋನಿಯಂ ಸಲ್ಫೇಟ್, DAP ಮತ್ತು MOP ಇವುಗಳನ್ನು ನೀರಿನಲ್ಲಿ ಕರಗಿಸಿ ಡ್ರಿಪ್ ಸಿಸ್ಟಮ್ ಮೂಲಕ ನೇರವಾಗಿ ಬೇರಿನ ಜಾಗಕ್ಕೆ ತಲುಪಿಸುವುದೇ ಈ ಫರ್ಟಿಗೇಷನ್. ಗೊಬ್ಬರ ಎಲ್ಲೂ ನಷ್ಟ ಆಗದೆ ಗಾಳಿಯಲ್ಲಿ ಹಾರಿ ಹೋಗದೆ ನೇರವಾಗಿ ಬೇರಿಗೆ ಸಿಗುತ್ತೆ. ಈ ಪದ್ಧತಿಯಿಂದ ಸಾಂಪ್ರದಾಯಿಕ ವಿಧಾನಕ್ಕೆ ಹೋಲಿಸಿದರೆ ಗೊಬ್ಬರದ ದಕ್ಷತೆ 25ರಿಂದ 30% ಜಾಸ್ತಿ ಇರುತ್ತೆ. ಎಲೆ ಇಳುವರಿ 21% ಹೆಚ್ಚಾಗುತ್ತೆ ಮತ್ತು 24% ನೀರು ಉಳಿತಾಯವಾಗುತ್ತೆ. ಅಂದರೆ ಕಡಿಮೆ ಗೊಬ್ಬರ, ಕಡಿಮೆ ನೀರಿನಲ್ಲಿ ಬಂಪರ್ ರಿಸಲ್ಟ್. ಇದರಲ್ಲಿ ಸಾಮಾನ್ಯವಾಗಿ ಗೊಬ್ಬರದ ಪ್ರಮಾಣ ಬರೀ 75% ಕೊಟ್ಟರೆ ಸಾಕು ಮತ್ತು ಅದನ್ನು ಪ್ರತಿ ಬೆಳೆಗೆ 6 ವಿಭಿನ್ನ ವೇಳಾಪಟ್ಟಿಗಳಲ್ಲಿ ಹಂಚಿಕೊಡಲಾಗುತ್ತೆ. ನೀರು ಮತ್ತು ಗೊಬ್ಬರ ಎರಡೂ ದುಬಾರಿಯಾಗಿರೋ ನಮ್ಮ ಕರ್ನಾಟಕದ ಒಣ ಪ್ರದೇಶದ ರೈತರಿಗೆ ಇದು ವರದಾನ ಇದ್ದ ಹಾಗೆ. ತೋಟದಲ್ಲಿ ಡ್ರಿಪ್ ಇರೋ ರೈತರು ನಿಮ್ಮ ಹತ್ತಿರದ ರೇಷ್ಮೆ ವಿಸ್ತರಣಾಧಿಕಾರಿ ಅಥವಾ CSRTIಗೆ ಸಂಪರ್ಕಿಸಿ ಹಿಪ್ಪು ನೇರಳೆಗಾಗಿರೋ ಸ್ಪೆಷಲ್ ಫರ್ಟಿಗೇಷನ್ ಚಾರ್ಟ್ ಪಡೆದುಕೊಳ್ಬೇಕು. ಇನ್ನು ಮರಗಡ್ಡಿ ವಿಧಾನದಲ್ಲಿ ಹಿಪ್ಪನೇರಳೆ ಬೇಸಾಯ ಮಾಡುವಂಥವ್ರಿಗೆ ಗೊಬ್ಬರದ ಪ್ರಮಾಣ ಹೇಗಿರುತ್ತೆ ಅಂತೀರಿ ಡಾಕ್ಟರ್ ಗಾಯತ್ರಿ ಅವರೇ? ಹಿಪ್ಪು ನೇರಳೆಯನ್ನು ಮರ ರೂಪದಲ್ಲಿ ಬೆಳೆಸುವ ರೈತರಿಗೆ ಗೊಬ್ಬರ ಬೆಳೆಸುವ ವಿಧಾನ ಸ್ವಲ್ಪ ಬೇರೆ ಇರುತ್ತೆ. ಮರ ಹಿಪ್ಪು ನೇರಳೆಯನ್ನು ದೂರ ನೆಡಲಾಗುತ್ತದೆ. ಅಂದರೆ 8 ಅಡಿ ಅದರಲ್ಲಿ ನೆಟ್ಟರೆ ಏಕರ್ಗೆ ಸುಮಾರು 680 ಗಿಡಗಳು ಬರುತ್ತವೆ. ಅದೇ 10 ಅಡಿ ಅಂತರಲಾದರೆ ಏಕರ್ಗೆ 436 ಗಿಡಗಳು ಬರುತ್ತದೆ. ಮೊದಲನೇ ವರ್ಷದಲ್ಲಿ ಪ್ರತಿ ಗಿಡಕ್ಕೆ ವರ್ಷಕ್ಕೆ 8 kg ಕೊಟ್ಟಿಗೆ ಗೊಬ್ಬರವನ್ನು 2 ಹಂತಗಳಲ್ಲಿ ಕೊಡಬೇಕು. ಇದರ ಜೊತೆಗೆ NPK ಗೊಬ್ಬರವನ್ನು ಪ್ರತಿ ಗಿಡಕ್ಕೆ 86, 35 ಗ್ರಾಂ ನಂದೆ 2 ಹಂತಗಳಲ್ಲಿ ಹಾಕಬೇಕು. 2ನೇ ವರ್ಷದಿಂದ ಕೊಟ್ಟಿಗೆ ಗೊಬ್ಬರವನ್ನು ಪ್ರತಿ ಗಿಡಕ್ಕೆ ವರ್ಷಕ್ಕೆ 15 kg ಅಂದೆ 2 ಹಂತಗಳಲ್ಲಿ ಹೆಚ್ಚಿಸಬೇಕು ಮತ್ತು NPK ಪ್ರಮಾಣವನ್ನು ಪ್ರತಿ ಗಿಡಕ್ಕೆ ವರ್ಷಕ್ಕೆ 258, 103, 103 ಗ್ರಾಂ ನಂದೆ 5 ಹಂತಗಳಲ್ಲಿ ಕೊಡಬೇಕು. ಇದನ್ನು ಸರಿಯಾಗಿ ಮಾಡಿದರೆ ಪ್ರತಿ ಬೆಳೆಗೆ ಒಂದು ಗಿಡದಿಂದ ಸರಾಸರಿ 4ರಿಂದ 6 kg ಎಲೆ ಸಿಗುತ್ತೆ. ನೀರು ಚೆನ್ನಾಗಿದ್ದರೆ ವರ್ಷಕ್ಕೆ 4ರಿಂದ 5 ಇಳುವರಿ ಆರಾಮಾಗಿ ತಗೋಬಹುದು. ಮರ ಹಿಪ್ಪು ನೇರಳೆ ದೊಡ್ಡ ಪ್ಲಸ್ ಪಾಯಿಂಟ್ ಅಂದರೆ ಗಿಡಗಳ ಮಧ್ಯೆ ಅಂತರ ಜಾಸ್ತಿ ಇರೋದ್ರಿಂದ ಅದರ ನಡುವೆ ಹಸಿರು ಗೊಬ್ಬರ ಅಥವಾ ಬೇರೆ ಅಲ್ಪಾವಧಿ ಅಂತರ ಬೆಳೆಗಳನ್ನು ಬಹುದು ಎಕ್ಸ್ಟ್ರಾ ಇನ್ಕಮ್ ತಗೋಬೋದು. ಜೊತೆಗೆ ಮಣ್ಣಿನ ಫಲವತ್ತತೆಯು ಹೆಚ್ಚಾಗುತ್ತೆ, ಕಳೆ ಕೂಡ ನಿಯಂತ್ರಣ ಆಗುತ್ತೆ. ನಿಮ್ಮ ಸಂಸ್ಥೆನಲ್ಲಿ ಎಲೆ ಪರೀಕ್ಷೆಯನ್ನು ತಾವು ಮಾಡ್ತೀರಿ, ಇದರ ಮಹತ್ವ ಏನು ಅಂತೀರಿ ಡಾಕ್ಟರ್ ಮಂಜುಗೌಡ್ರೆ? ರೈತ ಬಾಂಧವರೇ,
ನಾವಿಲ್ಲಿಯವರೆಗೂ ಮಣ್ಣಿಗೆ ಯಾವ ಗೊಬ್ಬರ ಹಾಕಬೇಕು, ಗಿಡಕ್ಕೆ ಹೇಗೆ ಪೋಷಣೆ ನೀಡಬೇಕು ಅನ್ನೋದರ ಬಗ್ಗೆ ಅಂತೂ ಸಾಕಷ್ಟು ಮಾತಾಡಿದೆವು. ಆದರೆ ಇಲ್ಲೊಂದು ಮುಖ್ಯವಾದ ಅಂಶ ಅಡಗಿದೆ. ನಿಮ್ಮ ತೋಟದ ಹಿಪ್ಪುನೇರಳೆ ಎಲೆಗಳಲ್ಲಿ ರೇಷ್ಮೆ ಹುಳುಗಳ ಬೆಳವಣಿಗೆಗೆ ಬೇಕಾದ ಎಲ್ಲ ಪೋಷಕಾಂಶಗಳು ನಿಜವಾಗಿಯೂ ಸರಿಯಾದ ಪ್ರಮಾಣದಲ್ಲಿ ಇವೆಯೇ ಅಂತ ನಿಖರವಾಗಿ ತಿಳಿಯೋದು ಹೇಗೆ? ಒಮ್ಮೆ ಯೋಚಿಸಿ ನೋಡಿ. ಈ ಸಮಸ್ಯೆಗೆ ಸರಿಯಾದ ಪರಿಹಾರವೇ ಎಲೆಯ ಪೋಷಕಾಂಶಗಳ ವಿಶ್ಲೇಷಣೆ, ಅಂದರೆ ಲೀಫ್ ನ್ಯೂಟ್ರಿಯೆಂಟ್ ಅನಾಲಿಸಿಸ್. ಅಂದರೆ ನಿಮ್ಮ ತೋಟದ ಎಲೆಗಳನ್ನು ಲ್ಯಾಬ್ನಲ್ಲಿ ಪರೀಕ್ಷಿಸೋದು, ಅವುಗಳಲ್ಲಿ ಯಾವೆಲ್ಲ ಪೋಷಕಾಂಶಗಳ ಕೊರತೆ ಇದೆ ಎಂದು ತಿಳಿದುಕೊಳ್ಳೋದು. ಅಂದರೆ ಈ ಪರೀಕ್ಷೆ ಏನು ಮಾಡುತ್ತೆ ಗೊತ್ತಾ? ಇದೊಂದು ಸಿಂಪಲ್ ಆದ ಲ್ಯಾಬ್ ಟೆಸ್ಟ್ ಅಷ್ಟೇ. ಇದು ನಾವು ಕೊಡುವ ಹಿಪ್ಪುನೇರಳೆ ಎಲೆ ಒಳಗೆ ಎಷ್ಟರ ಮಟ್ಟಿಗೆ ಸಾರಜನಕ, ರಂಜಕ, ಪೊಟ್ಯಾಷಿಯಂ ಜೊತೆಗೆ ಲಘು ಪೋಷಕಾಂಶಗಳಾದ ಸತು, ಕಬ್ಬಿಣದ ಅಂಶಗಳೆಲ್ಲ ಇವೆ ಅಂತ ತಿಳಿಯಲು ಸಹಾಯ ಮಾಡುತ್ತೆ. ಇಲ್ಲೊಂದು ಸೂಕ್ಷ್ಮವಾದ ವಿಷಯ ನೆನ್ಪಿಟ್ಕೊಳ್ಳಿ. ಕೆಲವೊಮ್ಮೆ ನಾವು ಮಣ್ಣು ಪರೀಕ್ಷೆ ಮಾಡಿಸಿದಾಗ ಮಣ್ಣಿನಲ್ಲಿ ಎಲ್ಲ ಪೋಷಕಾಂಶಗಳು ಇವೆ ಅಂತ ರಿಪೋರ್ಟ್ ಬರಬಹುದು. ಆದರೆ ಮಣ್ಣಿನಲ್ಲಿದ್ದರೆ ಅಷ್ಟೇ ಸಾಕಾಗಲ್ಲ. ಆ ಗಿಡ ಆ ಪೋಷಕಾಂಶಗಳನ್ನು ಮಣ್ಣಿನಿಂದ ಸರಿಯಾಗಿ ಹೀರಿಕೊಂಡು ತನ್ನ ಎಲೆಗಳಲ್ಲಿ ಶೇಖರಿಸಿಟ್ಟುಕೊಂಡಿದೆಯಾ ಇಲ್ವಾ ಅನ್ನೋದು ನಮಗೆ ಗೊತ್ತಾಗಲ್ಲ. ಆ ಪೋಷಕಾಂಶಗಳೆಲ್ಲ ಹುಳುಗಳು ತಿನ್ನುವ ಎಲೆಯ ಸರಿಯಾಗಿ ತಲುಪಿದೆಯಾ ಇಲ್ವಾ ಅಂತ ಗ್ಯಾರಂಟಿ ಕೊಡೋದೇ ಈ ಎಲೆ ಪರೀಕ್ಷೆ. ಈ ಪರೀಕ್ಷೆಯು ನಮ್ಮ ಮೈಸೂರಿನ CSRTIನಲ್ಲಿ ಮಾಡಲಾಗುತ್ತೆ. ಮೇಜರ್ ನ್ಯೂಟ್ರಿಯೆಂಟ್ಸ್ ಅಂದರೆ ಸಾರಜನಕ, ರಂಜಕ, ಪೊಟ್ಯಾಷಿಯಂ ಟೆಸ್ಟ್ಗೆ ಒಂದು ಸ್ಯಾಂಪಲ್ಗೆ 150 ರೂಪಾಯಿ. ಇನ್ನು ಲಘು ಪೋಷಕಾಂಶಗಳ ಟೆಸ್ಟ್ಗೆ 250 ರೂಪಾಯಿ ಆಗುತ್ತೆ. ಈ ಟೆಸ್ಟ್ ಕರೆಕ್ಟಾಗಿ ಬರಬೇಕಾದ್ರೆ ಎಲೆ ಸ್ಯಾಂಪಲ್ ತಗೊಳ್ಳೋ ವಿಧಾನ ಕರೆಕ್ಟಾಗಿರಬೇಕು. ಚಾಕಿ ತೋಟಗಳಾದರೆ ಚಿಗುರಿನಿಂದ ಕೆಳಗೆ 3ರಿಂದ 5ನೇ ಎಲೆಯನ್ನು ಕಿತ್ಕೊಳ್ಳಿ. ಲೇಟೇಜ್ ತೋಟಗಳಾದರೆ ಚಿಗುರಿನ ಕೆಳಗೆ 6ರಿಂದ 10ನೇ ಎಲೆಗಳನ್ನು ಆರಿಸ್ಕೊಳ್ಬೇಕು. ಯಾವಾಗಲೂ ಯಾವುದೇ ರೋಗ ಅಥವಾ ಕೀಟಗಳ ಬಾಧೆ ಇಲ್ಲದ ಆರೋಗ್ಯವಾಗಿರೋ ಎಲೆಗಳನ್ನೇ ಆರಿಸಬೇಕು. ಹಾಳಾದ ಎಲೆ ಕೊಟ್ಟರೆ ರಿಪೋರ್ಟ್ ತಪ್ಪು ಬರುತ್ತೆ. ಎಲೆ ಕಿತ್ತ ಮೇಲೆ ಧೂಳು ಹೋಗಿಸಲು ಸ್ವಲ್ಪ ನೀರಿನಲ್ಲಿ ತೊಳೆದುಕೊಳ್ಬೇಕು ಅಥವಾ ಬ್ರಷ್ನಿಂದ ಕ್ಲೀನ್ ಮಾಡಿ. ನೆರಳಿನಲ್ಲಿ ಚೆನ್ನಾಗಿ ಗಾಳಿಗೆ ಒಣಗಿಸಬೇಕು. ಇದು ಎಲೆಯಲ್ಲಿರೋ ಹಸಿ ತೇವಾಂಶ ತೆಗೆದು ಸ್ಯಾಂಪಲ್ ಕೆಡದಂತೆ ಕಾಪಾಡುತ್ತದೆ. ಆಮೇಲೆ ಒಣಗಿದ ಎಲೆಗಳನ್ನು ಒಂದು ಕವರ್ನಲ್ಲಿ ಪ್ಯಾಕ್ ಮಾಡಿ ಮೈಸೂರಿನ CSRTI ಲ್ಯಾಬ್ಗೆ ಕಳಿಸಿಕೊಡಿ. ನಮ್ಮ ವಿಜ್ಞಾನಿಗಳು ಪರೀಕ್ಷೆ ಮಾಡಿ ನಿಖರ ರಿಪೋರ್ಟ್ ಜೊತೆಗೆ ನಿಮ್ಮ ತೋಟಕ್ಕೆ ಏನು ಬೇಕು ಅನ್ನೋ ಶಿಫಾರಸನ್ನು ಕೊಡ್ತಾರೆ. ಇದರ ಲಾಭ ತುಂಬ ದೊಡ್ಡದು. ಮಣ್ಣು ಟೆಸ್ಟ್ ಮಣ್ಣಿನಲ್ಲಿ ಏನಿದೆ ಅಂತ ಹೇಳಿದರೆ, ಎಲೆ ಟೆಸ್ಟ್ ಗಿಡಕ್ಕೆ ಏನು ಸಿಗುತ್ತೆ ಅಂತ ಹೇಳುತ್ತೆ. ಕೆಲವೊಮ್ಮೆ ಮಣ್ಣಿನಲ್ಲಿ ಪೋಷಕಾಂಶ ಇದ್ದರೂ ಮಣ್ಣಿನ ಹೈ pHನಿಂದಾಗಿ ಅದು ಗಿಡಕ್ಕೆ ಸಿಗುತ್ತಿಲ್ಲ. ಅಂತಹ ಕೊರತೆಗಳನ್ನು ಬರೀ ಈ ಎಲೆ ಪರೀಕ್ಷೆಯಿಂದ ಮಾತ್ರ ತಿಳಿಯಬಹುದು. ಈ ಸಮಗ್ರ ಏನು ಪೋಷಕಾಂಶ ನಿರ್ವಹಣೆ ದಿನವಹಿ ಚಾರ್ಟ್ ಮಾಡೋದ್ರಿಂದ ಏನು ಆರ್ಥಿಕ ಲಾಭ ಆಗುತ್ತೆ ಡಾಕ್ಟರ್ ಗಾಯತ್ರಿ ಅವರೇ? ಈಗ ಲೇತೇಜು ತೋಟಕ್ಕಾಗಿ ಸಂಪೂರ್ಣ ದಿನವಾರು ಸಮಗ್ರ ಪೋಷಕಾಂಶ ನಿರ್ವಹಣೆ ಚಾರ್ಟ್ ತಿಳಿದುಕೊಳ್ಳೋಣ. ದಯವಿಟ್ಟು ಬರೆದುಕೊಳ್ಳಿ. ಮೊದಲ ದಿನ ಹಿಪ್ಪುನೇರಳೆ ಗಿಡಗಳನ್ನು ನೆಲದಿಂದ 20ರಿಂದ 25 ಸೆಂಟಿಮೀಟರ್ ಎತ್ತರಕ್ಕೆ ಕಟ್ಟಿಂಗ್ ಮಾಡಬೇಕು. ದಿನ 30ರಿಂದ 5 ಕೊಟ್ಟಿಗೆ ಗೊಬ್ಬರ ಅಥವಾ ಎರೆಹುಳು ಗೊಬ್ಬರವನ್ನು ತೋಟಕ್ಕೆ ಹಾಕಿ ತಕ್ಷಣ ನೀರು ಹಾಯಿಸಿ. ದಿನ 6ರಿಂದ 7 ಕೊಟ್ಟಿಗೆ ಗೊಬ್ಬರದ ಜೊತೆ ಮಿಕ್ಸ್ ಮಾಡಿದ ಸೆರಿಯಸೋ ಮತ್ತು ಸೆರಿಫೋಸ್ ಜೈವಿಕ ಗೊಬ್ಬರಗಳನ್ನು ಬೇರಿನ ಹತ್ತಿರ ಮಣ್ಣಿನಲ್ಲಿ ಹಾಕಿ ಮುಚ್ಚಿ ನೀರು ಕೊಡಿ. ದಿನ 22 ಶಿಫಾರಸು ಮಾಡಿದ ಕೆಮಿಕಲ್ NPK ಗೊಬ್ಬರಗಳನ್ನು ಹಾಕಬೇಕು. ದಿನ 25ರಿಂದ 30 ಬೆಳಗ್ಗೆ 8ರಿಂದ 11 ಗಂಟೆ ಒಳಗಡೆ ಲೀಟರ್ಗೆ 7 ಮಿಲಿಲೀಟರ್ ಪೋಷಣ್ ಮಿಕ್ಸ್ ಮಾಡಿ ಎಲೆಗಳ ಮೇಲೆ ಸಿಂಪರಣೆ ಮಾಡಿ. ದಿನ 45 ಎಲೆಗಳನ್ನು ಕೊಯ್ಲು ಮಾಡಿ ಹುಳುಗಳಿಗೆ ಕೊಡಲು ಶುರು ಮಾಡಿ. ಇದೇ ವೇಳಾಪಟ್ಟಿ ಚಾಕಿ ತೋಟಗಳಿಗಾದರೆ ಸ್ವಲ್ಪ ಬದಲಾಗುತ್ತೆ. ಮೊದಲ ಕೊಯ್ಲು 35ನೇ ದಿನಕ್ಕೆ ಮತ್ತು 2ನೇ ಕೊಯ್ಲು 70ನೇ ದಿನಕ್ಕೆ ಇರುತ್ತೆ. ಇದರಲ್ಲಿ NPK ಗೊಬ್ಬರವನ್ನು 51ನೇ ದಿನದಂದು ಮತ್ತೊಮ್ಮೆ ಕೊಡಬೇಕು ಮತ್ತು 60ನೇ ದಿನಕ್ಕೆ ಪೋಷಣ್ ಸಿಂಪರಣೆ ಮಾಡಬೇಕು. ರೈತರೇ ನೆನ್ಪಿಟ್ಕೊಳ್ಳಿ, ಚಾಕಿ ಎಲೆಗಳು 100ಕ್ಕೆ 100 ಗರಿಷ್ಠ ಕ್ವಾಲಿಟಿಯಲ್ಲಿ ಇರಲೇಬೇಕು. ಯಾಕಂದರೆ ಮೊದಲ 3 ಹಂತದ ಎಳೆಯ ಚಾಕಿ ಹುಳುಗಳು ಜೀರ್ಣಕ್ರಿಯೆ ತುಂಬ ಸೂಕ್ಷ್ಮವಾಗಿರುತ್ತೆ. ಈ ಟೈಮ್ನಲ್ಲಿ ಎಲೆಯಲ್ಲಿರೋ ಪ್ರೋಟೀನ್ ಅಥವಾ ತೇವಾಂಶ ಸ್ವಲ್ಪ ಕಮ್ಮಿಯಾದರೂ ಹುಳುಗಳು ಸಾಯಲು ಶುರು ಮಾಡ್ತವೆ. ಇಡೀ ಬ್ಯಾಚ್ ಹಾಳಾಗಿಬಿಡುತ್ತೆ. ಅದಕ್ಕೆ ನೀವು ಚಾಕಿ ತೋಟ ಮಾಡಿದರೆ ಹುಳು ಸಾಕಾಣಿಕೆ ಸೀಸನ್ ಶುರುವಾಗೋ ಮುಂಚೆ ಒಂದು ಬಾರಿ ಎಲೆ ಟೆಸ್ಟ್ ಮಾಡಿಸ್ಕೊಳ್ಳೋದು ತುಂಬ ಒಳ್ಳೆಯದು. ಅಂತಿಮವಾಗಿ ಏನು ಹೇಳಕ್ಕೆ ಇಷ್ಟಪಡ್ತೀರಿ? ತುಂಬ ಚುಟುಕಾಗಿ ಹೇಳಿ. ಕೊನೆಯದಾಗಿ ನಮ್ಮ ರೈತರ ಬಾಂಧವರಿಗೆ ಒಂದು ಕಿವಿ ಮಾತು ಹೇಳಲು ಬಯಸುತ್ತೇನೆ. ನಮ್ಮ ತೋಟದ ಮಣ್ಣು ಬರೀ ಮಣ್ಣಲ್ಲ, ಅದೊಂದು ಅದ್ಭುತ ಜೀವಂತ ಪರಿಸರ ವ್ಯವಸ್ಥೆ.
ಭೂಮಿಯ ಕೆಳಗೆ ಕೋಟ್ಯಂತರ ಸೂಕ್ಷ್ಮಜೀವಿಗಳು ಹಗಲು ರಾತ್ರಿ ನಿಮಗಾಗಿ ನಿಮ್ಮ ಗಿಡಗಳಿಗಾಗಿ ದುಡಿತಾ ಇರ್ತವೆ. ನೀವು ವರ್ಷದಿಂದ ವರ್ಷಕ್ಕೆ ಬರೀ ಕೆಮಿಕಲ್ಸ್ ಹಾಕ್ತಾ ಹೋದರೆ ಆ ಜೀವಂತ ವ್ಯವಸ್ಥೆಯನ್ನು ನೀವೇ ಕೈಯಾರೆ ಕೊಂದ ಹಾಗೆ. ಅಂದೇ ನೀವು ಈ ಸಮಗ್ರ ಪೋಷಕಾಂಶ ನಿರ್ವಹಣೆ ಅಂದರೆ ಸಾವಯವ ಗೊಬ್ಬರ, ಜೈವಿಕ ಗೊಬ್ಬರ, ಹಸಿರೆಲೆ ಗೊಬ್ಬರ ಮತ್ತು ಬೇಕಾಗುವಷ್ಟು ಮಾತ್ರ ಕೆಮಿಕಲ್ ಗೊಬ್ಬರ ಬೆಳೆಸಿದರೆ ನೀವು ಬರೀ ಗಿಡಕ್ಕೆ ಅಲ್ಲ, ನಿಮ್ಮ ಮಣ್ಣಿಗೂ ಜೀವ ನೀಡಿದ ಹಾಗೆ. ಆರೋಗ್ಯಕರ ಮಣ್ಣು ಅನ್ನೋದು ನಿಮಗಷ್ಟೇ ಅಲ್ವಾ, ನಿಮ್ಮ ಮಕ್ಕಳಿಗೆ, ನಿಮ್ಮ ಮೊಮ್ಮಕ್ಕಳಿಗೆ ನೀವು ಕೊಡುವ ಅತ್ಯಂತ ಅಮೂಲ್ಯವಾದ ಆಸ್ತಿ. ಸಮಗ್ರ ಪೋಷಕಾಂಶದ ನಿರ್ವಹಣೆ ಕೃಷಿ ಅಂದರೆ ಭವಿಷ್ಯವನ್ನು ಉಳಿಸುವ ಕೃಷಿ. ರೇಷ್ಮೆ ಕೃಷಿಯ ಈ ಮಹತ್ವದ ಮಾಹಿತಿ ಹಂಚಿಕೊಳ್ಳಲು ವೇದಿಕೆ ಮಾಡಿಕೊಟ್ಟ ಮೈಸೂರು ಆಕಾಶವಾಣಿಗೆ ನನ್ನ ಹೃದಯಪೂರ್ವಕ ಧನ್ಯವಾದಗಳು. ಎಲ್ಲ ರೈತರು ಈ ಸಮಗ್ರ ಪೋಷಕಾಂಶ ಪದ್ಧತಿ ಅಳವಡಿಸಿಕೊಂಡು ಮಣ್ಣಿನ ಸತ್ವ ಉಳಿಸಿ ವರ್ಷವಿಡೀ ಬಂಬರು ಇಳುವರಿ ಪಡೆಯಿರಿ ಅಂದ ಹಾರೈಸುತ್ತೇನೆ. ಬಾನುಲಿ ಕೃಷಿ ಬೆಳಗು. ಮೈಸೂರು ಆಕಾಶವಾಣಿಯ ಕೃಷಿರಂಗ ಕಿಸಾನ್ ವಾಣಿ ವಿಭಾಗದ ಹೆಮ್ಮೆಯ ಕಾರ್ಯಕ್ರಮ ಇದೇ ತಿಂಗಳ 27ನೇ ತಾರೀಖು ಸೋಮವಾರ ಬೆಳಗ್ಗೆ 10 ಗಂಟೆಗೆ ಮೈಸೂರು ತಾಲೂಕು ವರುಣಾ ಹೋಬಳಿ ವರಕೋಡು ಗ್ರಾಮದ ಡಿಟಿ ಪ್ರಕಾಶ್ ಮತ್ತು ಅವರ ಮಗಳು ಅನುಪಮಾ ಗೌತಮ್ ಅವರ ತಪೋವನ ತೋಟದಲ್ಲಿ. ನಾನು ಡಿಟಿ ಪ್ರಕಾಶ್. ನಾನು ಅನುಪಮಾ ಗೌತಮ್. ನಮ್ಮ ಜಮೀನಿನಲ್ಲಿ ಬಾನುಲಿ ಕೃಷಿ ಬೆಳಗು ಕಾರ್ಯಕ್ರಮವನ್ನು ನಡೆಸುತ್ತಿದ್ದೇವೆ. ಎಲ್ಲರೂ ತಪ್ಪದೆ ಬನ್ನಿ. ನಿನ್ನಂಥ ಅಪ್ಪ ಇಲ್ಲ, ಒಂದೊಂದು ಮಾತು ಬೆಲ್ಲ, ನಿನ್ನಂಥ ಮಗಳು ಇಲ್ಲ, ಬಾಳಲ್ಲಿ ನೀನೇ ಎಲ್ಲ. ಈ ಬಾರಿಯ ಅತಿಥಿ ಕೋಲಾರ ಜಿಲ್ಲೆ ಶ್ರೀನಿವಾಸಪುರ ತಾಲೂಕು ರಾಯಲಪಾಡು ಹೋಬಳಿ ಮುದಿಮಗಡು ಗ್ರಾಮದ ಕೃಷಿಕ ರಮೇಶ್ ಕೆಸ್ತೂರು. ಒಂದು ನೆಲ್ಲು ಚೆಲ್ಲಿದರೆ ರಾಶಿ ಮಾಡುವ ಇವಳದೇನು ಕರುಣೆ ಪ್ರೀತಿಯ ನಮ್ಮಮ್ಮ 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 ಭೂಮಿ ತಾಯಮ್ಮ. ಕೃಷಿ ರತ್ನ ಪ್ರಶಸ್ತಿ ಪ್ರದಾನ, ಜೈವಿಕ ಕೃಷಿ ಪರಿಕರಗಳ ಪ್ರದರ್ಶನ, ಕೃಷಿ ಪ್ರಕಟಣೆಗಳು ಹಾಗೂ ಸಾವಯವ ಉತ್ಪನ್ನಗಳ ಮಾರಾಟ ಈ ಬಾರಿಯ ವಿಶೇಷ. ನೀವು ಬನ್ನಿ, ನಿಮ್ಮ ಕುಟುಂಬದವರನ್ನು ಕರೆತನ್ನಿ. ಬನ್ನಿ ಬನ್ನಿ ನಮ್ಮವರೇ, ಎಲ್ಲ ಬನ್ನಿ ನಮ್ಮವರೇ, ಓಡಿ ಬನ್ನಿ ನೋಡಿ ಬನ್ನಿ. ಇದೇ 27ರಂದು ಸೋಮವಾರ ಬೆಳಗ್ಗೆ 10 ಗಂಟೆಗೆ ಮೈಸೂರು ತಾಲೂಕು ವರುಣಾ ಹೋಬಳಿ ವರಕೋಡು ಗ್ರಾಮದ ಡಿಟಿ ಪ್ರಕಾಶ್ ಮತ್ತು ಅವರ ಮಗಳು ಅನುಪಮಾ ಗೌತಮ್ ಅವರ ತಪೋವನ ತೋಟದಲ್ಲಿ ನಿಮಗಾಗಿ ನಡೆಯಲಿದೆ ನಮ್ಮ ಕಾರ್ಯಕ್ರಮ ಬಾನುಲಿ ಕೃಷಿ ಬೆಳಗು. ಕೃಷಿ ಬೆಳಗು. ಹೆಚ್ಚಿನ ಮಾಹಿತಿಗೆ ತಮ್ಮನ್ನೇ ನೇರವಾಗಿ ಸಂಪರ್ಕ ಮಾಡಬೇಕು ಅಂದರೆ ಸಂಪರ್ಕಕ್ಕಾಗಿ ತಮ್ಮ ಮೊಬೈಲ್ ಸಂಖ್ಯೆ ಹೇಳ್ಬೋದಾ ಕನ್ನಡದಲ್ಲಿ? 9495321995. ಇನ್ನೊಮ್ಮೆ ಹೇಳ್ತೀರಾ? 9495321995. ಇನ್ನೂ ಒಂದ್ಸರಿ ಹೇಳ್ಬಿಡಿ. 9495321995. ತಮ್ಮದು ಡಾಕ್ಟರ್ ಮಂಜುಗೌಡ ಪಾಟೀಲ್ ಅವರೇ? 9620307533. ಇನ್ನೊಮ್ಮೆ? 9620307533. ಇನ್ನೂ ಒಂದ್ಸರಿ ಹೇಳ್ಬಿಡಿ. 9620307533. ಒಳ್ಳೆಯದು ಡಾಕ್ಟರ್ ಮಂಜುಗೌಡ ಪಾಟೀಲ್ ಅವರೇ. ಡಾಕ್ಟರ್ ಗಾಯತ್ರಿ ಅವರೇ, ಹಿಪ್ಪನೇರಳೆ ಬೇಸಾಯದಲ್ಲಿ ಸಮಗ್ರ ಪೋಷಕಾಂಶ ನಿರ್ವಹಣೆಗೆ ಸಂಬಂಧಪಟ್ಟಂತೆ ಉಪಯುಕ್ತವಾದ ಮಾಹಿತಿ ನೀಡಿದ್ರಿ. ವಂದನೆಗಳು, ನಮಸ್ಕಾರ. ಧನ್ಯವಾದಗಳು ಸರ್. ಹಿಪ್ಪುನೇರಳೆಯಲ್ಲಿ ಸಮಗ್ರ ಪೋಷಕಾಂಶ ನಿರ್ವಹಣೆ ಕುರಿತ ಸಂವಾದದಲ್ಲಿ ಇದುವರೆಗೆ ಭಾಗವಹಿಸಿದ್ದವರು ಮೈಸೂರಿನ ಕೇಂದ್ರೀಯ ರೇಷ್ಮೆ ಸಂಶೋಧನೆ ಮತ್ತು ತರಬೇತಿ ಸಂಸ್ಥೆಯ ವಿಜ್ಞಾನಿಗಳಾದ ಡಾಕ್ಟರ್ ಟಿ ಗಾಯತ್ರಿ ಮತ್ತು ಡಾಕ್ಟರ್ ಮಂಜುಗೌಡ ಪಾಟೀಲ್. ಬರುವ ವಾರ ಹಿಪ್ಪುನೇರಳೆ ಕೃಷಿಯಲ್ಲಿ ಮಣ್ಣಿನ ಫಲವತ್ತತೆ ನಿರ್ವಹಣೆಯನ್ನು ಕುರಿತು ಮೈಸೂರಿನ ಕೇಂದ್ರೀಯ ರೇಷ್ಮೆ ಸಂಶೋಧನೆ ಮತ್ತು ತರಬೇತಿ ಸಂಸ್ಥೆಯ ವಿಜ್ಞಾನಿ ಡಾಕ್ಟರ್ ರವೀಂದ್ರ ಅವರೊಂದಿಗೆ ಸಂದರ್ಶನವಿದೆ. ರೇಷ್ಮೆ ಕೃಷಿ ತಂತ್ರಜ್ಞಾನ ಕುರಿತ ಬಾನುಲಿ ಸರಣಿ ರೇಷ್ಮೆ ರಂಗ ಈವರೆಗೆ ಆಲಿಸಿದಿರಿ. ಕಡಿಮೆ ಅವಧಿಯಲ್ಲಿ ರೇಷ್ಮೆಯ ಬೆಳೆದು ಜೀವನದಲ್ಲಿ ಐಶ್ವರ್ಯವ ಪಡೆದು ಸಿರಿ ತರಲು ರೇಷ್ಮೆ ಕೃಷಿ ಬೆಳೆಯಿರಿ. ಸಹಯೋಗ
ಕೇಂದ್ರೀಯ ರೇಷ್ಮೆ ಸಂಶೋಧನೆ ಮತ್ತು ತರಬೇತಿ ಸಂಸ್ಥೆ, ಮೈಸೂರು. ಸಂಕಲನ ಜಿಎನ್ ಮಂಜುನಾಥ್. ನಿರ್ಮಾಣ ಎನ್ ಕೇಶವಮೂರ್ತಿ. ಸಿರಿ ತರಲು ರೇಷ್ಮೆ ಕೃಷಿ ಬೆಳೆಯಿರಿ.